ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 638 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 1ನೇ ಫೆಬ್ರವರಿ 2024. ಸೊ ನಿನ್ನೆಯ ಪ್ರಚಲಿತ ಘಟನೆಗಳು ಅಂದರೆ 31ನೇ ಜನವರಿಯ ಪ್ರಚಲಿತ ಘಟನೆಗಳ ವಿಡಿಯೋ ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್ಸ್ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗ್ತಾ ಇಲ್ಲ. ಸೊ ಆ ಒಂದು ವಿಡಿಯೋವನ್ನು ಟೆಲಿಗ್ರಾಮ್ ಚಾನಲಲ್ಲೇ ಪೋಸ್ಟ್ ಮಾಡ್ತೇವೆ, ಅಲ್ಲಿ ನೀವು ನೋಡ್ಕೊಳ್ಬೋದಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ ಪ್ರಶ್ನೆಗಳ ಸರಿ ಉತ್ತರಗಳು. ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಭಾರತದ ಯಾವ ರಾಜ್ಯವು ಅಥವಾ ಯಾವ ಪ್ರದೇಶವು ಅತಿ ಹೆಚ್ಚು ಹಿಮಚಿರತೆಗಳನ್ನು ದಾಖಲಿಸಿದೆ? ಸೊ ವಾಟ್ ಇಂಡಿಯನ್ ರೀಜನ್ ರೆಕಾರ್ಡೆಡ್ ದಿ ಹೈಯೆಸ್ಟ್ ನಂಬರ್ ಆಫ್ ಸ್ನೋ ಲೆಪರ್ಡ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ನಮ್ಮ ಭಾರತ ದೇಶದ ಲಡಾಖ್ನಲ್ಲಿ ನಾವು ಅತಿ ಹೆಚ್ಚು ಸಂಖ್ಯೆಯ ಸ್ನೋ ಲೆಪರ್ಡ್ಗಳನ್ನು ನೋಡಬಹುದಾಗಿರುತ್ತೆ. ಸೊ ಇದರ ಸಂಖ್ಯೆ ನಮ್ಗೆ ಈಗ ಯಾಕೆ ಗೊತ್ತಾಗಿದೆ ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಸ್ನೋ ಲೆಪರ್ಡ್ ಅಥವಾ ಹಿಮಚಿರತೆ ಅಂತ ನಾವೇನು ಹೇಳ್ತೇವೆ, ಸೊ ಇದರ ಪಾಪ್ಯುಲೇಷನ್ ಎಸ್ಟಿಮೇಷನ್ ಅಥವಾ ಗಣತಿಯನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಒಂದು ಸೆನ್ಸಸ್ ನ ಪ್ರಕಾರ ನಮ್ಮ ಭಾರತ ದೇಶದ ಲಡಾಖ್ನಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸ್ನೋ ಲೆಪರ್ಡ್ಸ್ ಅಥವಾ ಹಿಮಚಿರತೆಗಳನ್ನು ನೋಡಬಹುದಾಗಿರುತ್ತೆ. 477 ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಎರಡನೇ ಸ್ಥಾನದಲ್ಲಿ ನಾವು ಉತ್ತರಾಖಂಡವನ್ನ ನೋಡಬಹುದಾಗಿರುತ್ತೆ, 124 ಇರುತ್ತೆ. ಮೂರನೇ ಸ್ಥಾನದಲ್ಲಿ ನಾವು ಹಿಮಾಚಲ್ ಪ್ರದೇಶ್ 51 ಇರುತ್ತೆ. ನಾಲ್ಕನೇ ಸ್ಥಾನದಲ್ಲಿ ಅರುಣಾಚಲ್ ಪ್ರದೇಶ್ 36 ಇರುತ್ತೆ. ಐದನೇ ಸ್ಥಾನದಲ್ಲಿ ನಾವು ಸಿಕ್ಕಿಂ ಅನ್ನ ನೋಡಬಹುದಾಗಿರುತ್ತೆ, 21 ಇರುತ್ತೆ. ಮತ್ತೆ 6ನೇ ಸ್ಥಾನದಲ್ಲಿ ನಾವು ಜಮ್ಮು ಮತ್ತು ಕಾಶ್ಮೀರವನ್ನ ನೋಡಬಹುದಾಗಿರುತ್ತೆ, ಅಲ್ಲಿ 9 ಸ್ನೋ ಲೆಪರ್ಡ್ಸ್ ಗಳು ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಟೋಟಲ್ ಸ್ನೋ ಲೆಪರ್ಡ್ ಗಳ ಸಂಖ್ಯೆ ಎಷ್ಟಿರುತ್ತೆ ಅಂದ್ರೆ 718 ಅಥವಾ 718 ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸ್ನೋ ಲೆಪರ್ಡ್ ಅನ್ನ ಎಸ್ಟಿಮೇಟ್ ಮಾಡಿರ್ತಕ್ಕಂಥ ಎಕ್ಸರ್ಸೈಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಪೈ ಪ್ರೋಗ್ರಾಮ್ ಅಂತ ಕರಿತೇವೆ. ಅದರ ಅರ್ಥ ಏನು ಅಂದ್ರೆ ಸ್ನೋ ಲೆಪರ್ಡ್ ಪಾಪ್ಯುಲೇಷನ್ ಅಸೆಸ್ಮೆಂಟ್ ಇನ್ ಇಂಡಿಯಾ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಈ ಒಂದು ಅಸೆಸ್ಮೆಂಟ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಮಾಡಿರ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಈ ಒಂದು ನಂಬರ್ ನಮಗೆ ಗೊತ್ತಾಗಿರುವ ಕಾರಣದಿಂದ ಟೋಟಲ್ ಸ್ನೋ ಲೆಪರ್ಡ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್ ಏನಿದೆ, ಸೊ ಅದರಲ್ಲಿ ಭಾರತ ರಾಷ್ಟ್ರದಲ್ಲಿ ಕೇವಲ 10ರಿಂದ 15% ಅಷ್ಟು ಮಾತ್ರ ನಾವು ಸ್ನೋ ಲೆಪರ್ಡ್ಸ್ ಗಳನ್ನ ನೋಡಬಹುದಾಗಿರುತ್ತೆ. ಸೊ ಬಹುತೇಕ ಪರ್ಸೆಂಟೇಜ್ ಆಫ್ ಸ್ನೋ ಲೆಪರ್ಡ್ಸ್ ಗಳನ್ನ ನಾವು ಬೇರೆ ರಾಷ್ಟ್ರಗಳಲ್ಲಿ ನೋಡಬಹುದಾಗಿರುತ್ತೆ. ಅದೇ ಟೈಗರ್ ಪಾಪ್ಯುಲೇಷನ್ ಅನ್ನ ತೆಗೆದುಕೊಂಡಾಗ 70% ಆಫ್ ದಿ ವರ್ಲ್ಡ್ಸ್ ಪಾಪ್ಯುಲೇಷನ್ ಅನ್ನ ನಮ್ಮ ಭಾರತ ದೇಶದಲ್ಲಿ ನೋಡಬಹುದಾಗಿರುತ್ತೆ. ಸ್ನೋ ಲೆಪರ್ಡ್ ಬಂದಾಗ 10ರಿಂದ 15% ಮಾತ್ರ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸೆನ್ಸಸ್ ಅನ್ನ ಮಾಡಲಿಕ್ಕೆ ಅವರು ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಮೆಥಡ್ಸ್ ಯಾವ್ದು ಅಂದ್ರೆ ಕ್ಯಾಮರಾ ಟ್ರಾಪಿಂಗ್ ಅಂತ ಕರಿತೇವೆ. ಅಂದ್ರೆ ಕ್ಯಾಮರಾಗಳ ಮುಖಾಂತರ ಅದನ್ನ ಸೆರೆ ಹಿಡಿತಕ್ಕಂಥದ್ದು. ಅದ್ರ ಜೊತೆಗೆ ಸ್ಕ್ಯಾಟ್ ಅಂತ ಕರಿತೇವೆ. ಸ್ಕ್ಯಾಟ್ ಅಂದ್ರೆ ಸೊ ಅದರ ಮಲ ವಿಸರ್ಜನೆ ಏನಿರುತ್ತೆ ಅದನ್ನ ಅನಲೈಸ್ ಮಾಡುವ ಮುಖಾಂತರ. ಸೊ ಅದಾದ್ಮೇಲೆ ಅದರ ಹೇರ್ ಅಥವಾ ಅದರ ಕೂದಲು ಅಥವಾ ರೋಮಗಳನ್ನ ಅನಲೈಸ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಸೊ ಅದರ ಬಾಡಿಯಲ್ಲಿ ಇರ್ತಕ್ಕಂಥ ಮಾರ್ಕರ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಇವುಗಳನ್ನ ಅನಲೈಸ್ ಮಾಡುವುದರ ಮುಖಾಂತರ ಈ ಒಂದು ಸೆನ್ಸಸ್ ಅನ್ನ ಈಗ ಕಂಪ್ಲೀಟ್ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಸ್ನೋ ಲೆಪರ್ಡ್ ಪ್ರೋಗ್ರಾಮ್ ಅಂತ ನಾನು ಹೇಳಿದ್ನೆ, ಸೊ ಇದನ್ನ ನಾವು ಸ್ಪೈ ಅಂತ ನಾವೇನು ಹೇಳ್ತೇವೆ. ಈ ಒಂದು ಕಾರ್ಯಕ್ರಮವನ್ನ ಡಿಸೈನ್ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂದ್ರೆ 2019 ಅಲ್ಲಿ ಇದನ್ನ ಡಿಸೈನ್ ಮಾಡಿರ್ತಾರೆ. ಬಟ್ ಗಣತಿ ಮಾಡಿರ್ತಕ್ಕಂಥದ್ದು 2024ರಲ್ಲಿ. ಅದನ್ನ ಕನ್ಫ್ಯೂಸ್ ಆಗಬಾರ್ದು. ಸೆನ್ಸಸ್ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು 2024 ಅಲ್ಲಿ. ಬಟ್ ಈ ಒಂದು ಪ್ರೋಗ್ರಾಮ್ ಅನ್ನ ಡಿಸೈನ್ ಮಾಡಿರ್ತಕ್ಕಂಥ ವರ್ಷ 2019 ಆಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರೋಗ್ರಾಮ್ ಅನ್ನ ಡಿಸೈನ್ ಮಾಡ್ತಕ್ಕಂಥ ಯೂನಿಟ್ಸ್ ಅಥವಾ ಇದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ಸೊ ವರ್ಲ್ಡ್ ವೈಡ್ ಫಂಡ್ ಅಂತ ಕರಿತೇವೆ, ಅಂದ್ರೆ WWF ಅಂತ ಕರಿತೇವೆ. ಸೊ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅಂತ ನಾವೇನು ಹೇಳ್ತೇವೆ. ಸೊ ಇದು ಭಾರತದ ಒಂದು ಅಂಗವಾಗಿರುತ್ತೆ. ಸೊ ಇದರ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಅದಾದ್ಮೇಲೆ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್, ಇದು ನಮ್ಮ ಮೈಸೂರಿನ ಒಂದು ಫೌಂಡೇಶನ್ ಆಗಿರುತ್ತೆ. ಸೊ ಇವರು ಕೂಡ ಇದರಲ್ಲಿ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ WII ಅಥವಾ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಕರಿತೇವೆ. ಸೊ ಈ 3 ಅಂಗಗಳು ಒಟ್ಟಿಗೆ ಸೇರ್ಕೊಂಡು ಡಿಸೈನ್ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ನಾವು ಸ್ನೋ ಲೆಪರ್ಡ್ ಪಾಪ್ಯುಲೇಷನ್ ಅಸೆಸ್ಮೆಂಟ್ ಇನ್ ಇಂಡಿಯಾ ಅಂತ ಕರೀತೇವೆ. ಸೊ ಈ ಒಂದು ಕಾರ್ಯಕ್ರಮವನ್ನು 2019ರಲ್ಲಿ ಸ್ಟಾರ್ಟ್ ಮಾಡಿ ಪ್ರಾಕ್ಟಿಕಲಿ ಗಣತಿಯನ್ನ 2024ರಲ್ಲಿ ಕಂಪ್ಲೀಟ್ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸ್ನೋ ಲೆಪರ್ಡ್ ಅನ್ನ IUCN ಪ್ರಕಾರ ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ನಾವೇನು ಹೇಳ್ತೇವೆ, ಸೊ ಅವರ ಪ್ರಕಾರ ವಲ್ನರಬಲ್ ಅಥವಾ ದುರ್ಬಲ ಅಂತ ವರ್ಗೀಕರಣ ಮಾಡಲಾಗಿರುತ್ತೆ. ಸ್ನೋ ಲೆಪರ್ಡ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಇವತ್ತಿನ ಪ್ರಶ್ನೆ ಏನು ಅಂದ್ರೆ, ವಿಚ್ ಕಂಟ್ರಿ ರೀಸೆಂಟ್ಲಿ ಡಿಕ್ಲೇರ್ಡ್ ಸ್ನೋ ಲೆಪರ್ಡ್ ಆಸ್ ಇಟ್ಸ್ ಕಂಟ್ರಿ ಐಕಾನ್? ಸೊ ಇತ್ತೀಚೆಗೆ ಸ್ನೋ ಲೆಪರ್ಡ್ ಅನ್ನ ಸೊ ಒಂದು ರಾಷ್ಟ್ರ ತನ್ನ ರಾಷ್ಟ್ರದ ಲಾಂಛನವಾಗಿ ಡಿಕ್ಲೇರ್ ಮಾಡ್ಕೊಂಡಿರುತ್ತೆ. ಆ ರಾಷ್ಟ್ರ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2.
ಮೆಲ್ಬೋರ್ನ್ನಲ್ಲಿ ನಡೆದ ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ಫೈನಲ್ನನ್ನು ಯಾರು ಗೆದ್ದರು? ಸೊ ಹೂ ಒನ್ ದಿ ಆಸ್ಟ್ರೇಲಿಯನ್ ಓಪನ್ ಮೆನ್ ಸಿಂಗಲ್ ಫೈನಲ್ ಇನ್ ಮೆಲ್ಬೋರ್ನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜನಿಕ್ ಸಿನ್ನರ್ ಅಂತ ನಾವೇನು ಹೇಳ್ತೇವೆ. ಸೊ ಇವರು ಆಸ್ಟ್ರೇಲಿಯನ್ ಓಪನ್ನಲ್ಲಿ ಅಥವಾ ಆಸ್ಟ್ರೇಲಿಯನ್ ಓಪನ್ 2024ರ ಸಿಂಗಲ್ಸ್ನಲ್ಲಿ ಫೈನಲ್ಸ್ನಲ್ಲಿ ವಿನ್ ಆಗಿರ್ತಕ್ಕಂಥ ವಿಜೇತರಾಗಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಆಸ್ಟ್ರೇಲಿಯನ್ ಓಪನ್ 2024ರ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಮೆನ್ ಸಿಂಗಲ್ನಲ್ಲಿ ವಿನ್ ಆಗಿರ್ತಕ್ಕಂಥವ್ರು ಯಾರು ಅಂತ ಆಲ್ರೆಡಿ ಹೇಳಿದ್ದಾನೆ, ಜೆನಿಕ್ ಸಿನ್ನರ್ ಅಂತಕ್ಕಂಥ ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಸೊ ಅದೇ ವಿಮೆನ್ ಸಿಂಗಲ್ ಅನ್ನ ಬಂದಾಗ ಆ ಒಂದು ಮಹಿಳೆಯ ಹೆಸರು ಏನು ಅಂದ್ರೆ ಸಬಾಲೆಂಕಾ ಅಂತ ಕರೀತೇವೆ. ಸೊ ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಆಸ್ಟ್ರೇಲಿಯನ್ ಓಪನ್ ಅನ್ನ ಯಾವ ರೀತಿಯ ಕೋರ್ಟ್ ಅಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ ಅಂದ್ರೆ ಹಾರ್ಡ್ ಕೋರ್ಟ್ ಅಂತ ಕರೀತೇವೆ. ಹಾರ್ಡ್ ಕೋರ್ಟ್ ನಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಆಸ್ಟ್ರೇಲಿಯನ್ ಓಪನ್ 2024 ಎಡಿಷನ್ ಈಗ ನಡೆದಿರ್ತಕ್ಕಂಥದ್ದು 112ನೇ ಆವೃತ್ತಿ ಆಗಿರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಇಂಡಿಯಾಸ್ ಮೋಸ್ಟ್ ಗ್ರ್ಯಾಂಡ್ ಸ್ಲಾಮ್ ವಿನ್ನರ್ಸ್ ಅಂದ್ರೆ ಭಾರತ ದೇಶದ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ವಿನ್ನರ್ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ನಿಮಗೆ ಲಿಯಾಂಡರ್ ಪೇಸ್ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಓನ್ಲಿ ಇಂಡಿಯನ್ ವಿಮೆನ್ ಗ್ರ್ಯಾಂಡ್ ಸ್ಲಾಮ್ ವಿನ್ನರ್ ಅಂದ್ರೆ ಮಹಿಳೆಯರಲ್ಲಿ ಈ ಗ್ರ್ಯಾಂಡ್ ಸ್ಲಾಮ್ ಅನ್ನ ವಿನ್ನರ್ ಆಗಿರ್ತಕ್ಕಂಥ ಏಕೈಕ ಮಹಿಳೆ ಯಾರು ಅಂತ ಕೇಳಿದ್ರೆ ಸಾನಿಯಾ ಮಿರ್ಜಾ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಅದಾದ್ಮೇಲೆ ಓಲ್ಡೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ವಿನ್ನರ್ ಪ್ಲೇಯರ್ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಇದನ್ನ 2 days ಹಿಂದೆ ನಾವು ಡಿಸ್ಕಸ್ ಮಾಡಿದ್ವಿ. ರೋಹನ್ ಬೋಪಣ್ಣ ಅವರು ಓಲ್ಡೆಸ್ಟ್ ಅಂದ್ರೆ ಅತ್ಯಂತ ಹಿರಿಯ ಗ್ರ್ಯಾಂಡ್ ಸ್ಲಾಮ್ ಅನ್ನ ವಿನ್ ಆಗಿರ್ತಕ್ಕಂಥ ಕ್ರೀಡಾಪಟು ಆಗಿರ್ತಾರೆ. ಅದಾದ್ಮೇಲೆ ಓಲ್ಡೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ಯಾವುದು ಅಂತ ಕೇಳಿದ್ರೆ ವಿಂಬಲ್ಡನ್ ಅಂತ ಗೊತ್ತಿರಬೇಕಾಗಿರುತ್ತೆ. ಅಂದ್ರೆ ಗ್ರ್ಯಾಂಡ್ ಸ್ಲಾಮ್ ಗಳಲ್ಲಿ 4 ಇರುತ್ತೆ, ಅದರಲ್ಲಿ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಟೂರ್ನಮೆಂಟ್ ಯಾವುದು ಅಂತ ಕೇಳಿದಾಗ ವಿಂಬಲ್ಡನ್ ಓಪನ್ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಟೂರ್ನಮೆಂಟ್ ಅಲ್ಲಿ ಮೆನ್ ಸಿಂಗಲ್ ನಲ್ಲಿ ವಿಜೇತರಾಗಿರ್ತಕ್ಕಂಥವರ ಹೆಸರು ಜನಿಕ್ ಸಿನ್ನರ್ ಅಂತ ಕರೀತೇವೆ. ಅವರು ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಅಂದ್ರೆ ಇಟಲಿ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಈ ವ್ಯಕ್ತಿ ಮೇಡನ್ ಗ್ರ್ಯಾಂಡ್ ಸ್ಲಾಮ್ ಅನ್ನ ವಿನ್ ಆಗಿರ್ತಾರೆ, ಅಂದ್ರೆ ಚೊಚ್ಚಲವಾಗಿ ಈ ಒಂದು ಗ್ರ್ಯಾಂಡ್ ಸ್ಲಾಮ್ ಅಲ್ಲಿ ತಮ್ಮ ಪದಕವನ್ನ ಗೆದ್ದುಕೊಂಡಿರ್ತಾರೆ. ಸೊ ಹಾಗಿದ್ರೆ ಇಟಲಿ ಈ ಒಂದು ಆಸ್ಟ್ರೇಲಿಯನ್ ಓಪನ್ ಅಲ್ಲಿ 1976ರ ನಂತರ ಇದೇ ಮತ್ತೊಮ್ಮೆ ಅವರು ಪದಕವನ್ನ ಗೆಲ್ತಾ ಇದ್ದಾರೆ. ಸೊ ಲಾಸ್ಟ್ ಟೈಮ್ ಅವ್ರು ಗೆದ್ದಿದ್ದಂತಹದ್ದು 1976 ಅಥವಾ 1976 ನ ನಂತರ. ಸೊ ಮತ್ತೊಮ್ಮೆ 2024ರಲ್ಲಿ ಈ ಒಂದು ಪದಕವನ್ನ ಗಳಿಸ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಮೋಸ್ಟ್ ಆಸ್ಟ್ರೇಲಿಯನ್ ಓಪನ್ ಟೈಟಲ್ಸ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಪಟ್ಟಿಯಲ್ಲಿ ಅಂದ್ರೆ ಆಸ್ಟ್ರೇಲಿಯನ್ ಓಪನ್ ಅನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಸೊ ಹೈಯೆಸ್ಟ್ ಪದಕಗಳನ್ನ ಗೆದ್ದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ ಮೆನ್ ಸಿಂಗಲ್ಸ್ ಅಥವಾ ಪುರುಷರ ಸಿಂಗಲ್ಸ್ ನಲ್ಲಿ ನೋವಾಕ್ ಜೊಕೋವಿಕ್ ರವರು 10 ಬಾರಿ ಈ ಒಂದು ಪದಕವನ್ನ ಗಳಿಸಿರ್ತಾರೆ. ಸೊ ಅದೇ ಮಹಿಳೆಯರ ಸಿಂಗಲ್ಸ್ ಅನ್ನ ತೆಗೆದುಕೊಂಡಾಗ ಸೆರೆನಾ ವಿಲಿಯಮ್ಸ್ ಅವರು 7 ಬಾರಿ ಪದಕಗಳನ್ನ ಗೆಲ್ಲುವುದರ ಮುಖಾಂತರ ಸೊ ಹೈಯೆಸ್ಟ್ ಪಟ್ಟಿಯಲ್ಲಿ ನಾವು ಇವರಿಬ್ಬರನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ವಿಮೆನ್ ಸಿಂಗಲ್ ಅಲ್ಲಿ ವಿನ್ ಆಗಿರ್ತಕ್ಕಂಥ ಆರ್ಯಾ ಸಬಾಲೆಂಕಾ ಅಂತ ನಾವೇನ್ ಹೇಳ್ತೇವೆ. ಸೊ ಇವರು ಯಾವ ರಾಷ್ಟ್ರಕ್ಕೆ ಸೇರಿದವರು ಅಂತ ಪ್ರಶ್ನೆ ಕೇಳಿದಾಗ ನಿಮಗೆ ಬೆಲಾರಸ್ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಇವರು ಕಳೆದ 10 ದಶಕಗಳಲ್ಲಿ ಸೊ ಈ ಒಂದು ಆಸ್ಟ್ರೇಲಿಯನ್ ಓಪನ್ ಅನ್ನ ಡಿಫೆಂಡ್ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಇವರಾಗಿರ್ತಾರೆ. ಸೊ ಆಸ್ಟ್ರೇಲಿಯನ್ ಓಪನ್ ಅನ್ನ ಡಿಫೆಂಡ್ ಮಾಡಿಕೊಂಡಿರ್ತಕ್ಕಂಥವ್ರು ಅಂದ್ರೆ ಸತತವಾಗಿ ಗೆದ್ದಿರ್ತಕ್ಕಂಥ ವ್ಯಕ್ತಿಯನ್ನ ನಾವು ಇವರನ್ನೇ ನೋಡಬಹುದಾಗಿರುತ್ತೆ. ಸೊ ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಸೊ 1 ದಶಕದಲ್ಲಿ ಸಿಂಗಲ್ಸ್ ಪ್ರಶಸ್ತಿಯನ್ನ ಉಳಿಸಿಕೊಂಡಿರ್ತಕ್ಕಂಥ ಮೊದಲ ಮಹಿಳೆ ಯಾರು ಅಂತ ಕೇಳಿದಾಗ ಅರೀನಾ ಸಬಾಲೆಂಕಾ ಅಂತ ಗೊತ್ತಿರಬೇಕಾಗಿರುತ್ತೆ. ಅವರು ಬೆಲಾರಸ್ ಕಂಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಅದಾದ್ಮೇಲೆ ಗ್ರ್ಯಾಂಡ್ ಸ್ಲಾಮ್ ಈ ಒಂದು ಟೋಟಲ್ ಟೂರ್ನಮೆಂಟ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಪ್ರಮುಖವಾಗಿ ನಾವು ಕೇವಲ 4 ಗ್ರ್ಯಾಂಡ್ ಸ್ಲಾಮ್ ಗಳನ್ನ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಫಸ್ಟ್ ನಡೀತಕ್ಕಂಥದ್ದನ್ನ ನಾವು ಆಸ್ಟ್ರೇಲಿಯನ್ ಓಪನ್ ಅಂತ ಕರೀತೇವೆ. ಸೊ ಇದು ಸಾಮಾನ್ಯವಾಗಿ ಜನವರಿಯಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಎರಡನೇ ಇವೆಂಟ್ ಅನ್ನ ನಾವು ಫ್ರೆಂಚ್ ಓಪನ್ ಅಂತ ಕರೀತೇವೆ. ಸೊ ಈ ಒಂದು ಫ್ರೆಂಚ್ ಓಪನ್ ಅನ್ನ ಸಾಮಾನ್ಯವಾಗಿ ಲೇಟ್ ಮೇ ಅಥವಾ ಅರ್ಲಿ ಜೂನ್ ಅಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಮೂರನೇ ಇವೆಂಟ್ ಅನ್ನ ನಾವು ವಿಂಬಲ್ಡನ್ ಅಂತ ಕರೀತೇವೆ. ಸೊ ಇದನ್ನ ಲೇಟ್ ಜೂನ್ ಅಥವಾ ಅರ್ಲಿ ಜುಲೈ ನಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಇವೆಂಟ್ ಆಗಿರುತ್ತೆ. ಸೊ ಕೊನೆಯದನ್ನ ನಾವು US ಓಪನ್ ಅಂತ ಕರೀತೇವೆ. ಸೊ ಇದನ್ನ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಆ ಒಂದು ಪೀರಿಯಡ್ ನಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನಾವು ಗ್ರ್ಯಾಂಡ್ ಸ್ಲಾಮ್ ನಲ್ಲಿ 4 ಟೆನ್ನಿಸ್ ಪಂದ್ಯಾವಳಿಗಳನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲಾಮ್ ಅಂತಕ್ಕಂಥ ಒಂದು ಟರ್ಮಿನಾಲಜಿ ಇದೆ. ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲಾಮ್ ಅಂದ್ರೆ ಸೊ ಒಂದು ಕ್ಯಾಲೆಂಡರ್ ಇಯರ್ ನಲ್ಲಿ ಎಲ್ಲಾ 4 ಪದಕಗಳನ್ನ ಗೆದ್ದರೆ ಸೊ ಆ ಒಂದು ಟೈಟಲ್ ಅನ್ನ ನಾವೇನಂತ ಕರೀತೇವೆ ಅಂದ್ರೆ ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲಾಮ್ ಅಂತ ಕರೀತೇವೆ. ಬಿಕಾಸ್ ಆಸ್ಟ್ರೇಲಿಯನ್ ಓಪನ್ ಇಂದ US ಓಪನ್ ಏನಿರುತ್ತೆ ಸೊ ಅದು ಒಂದು ಕ್ಯಾಲೆಂಡರ್ ಇಯರ್ ಅಲ್ಲಿ ಕಂಪ್ಲೀಟ್ ಆಗ್ತಕ್ಕಂಥ ಇವೆಂಟ್ಸ್ ಆಗಿರುತ್ತೆ. ಸೊ ಈ 4ರಲ್ಲೂ ಪದಕಗಳನ್ನ ಗಳಿಸಿದ್ರೆ ಅವ್ರಿಗೆ ಕೊಡ್ತಕ್ಕಂಥ ಒಂದು ಹಾನರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲಾಮ್ ಅಂತಕ್ಕಂಥ ಒಂದು ಹಾನರ್ ಅನ್ನ ಕೊಡಲಾಗುತ್ತೆ. ಸೊ ಅದಾದ್ಮೇಲೆ ಈ ಒಂದು ಇವೆಂಟ್ಸ್ ಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು
ಮಾಹಿತಿಯನ್ನ ಇನ್ನು ತಿಳ್ಕೊಳ್ಳೋದಾದ್ರೆ ಈ ಒಂದು ಆಸ್ಟ್ರೇಲಿಯನ್ ಓಪನ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಟೂರ್ನಮೆಂಟ್ ಏನಿರುತ್ತೆ ಸೊ ಇವೆರಡನ್ನು ಕೂಡ ಹಾರ್ಡ್ ಕೋರ್ಟ್ ನಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಅದೇ ಫ್ರೆಂಚ್ ಓಪನ್ ಅನ್ನ ಕ್ಲೇ ಅಥವಾ ಮಣ್ಣಿನ ಕೋರ್ಟ್ ನಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಸೊ ವಿಂಬಲ್ಡನ್ ಅನ್ನ ಗ್ರಾಸ್ ಅಥವಾ ಹುಲ್ಲು ಹಾಸಿನ ಮೇಲೆ ಕಂಡಕ್ಟ್ ಮಾಡ್ತಕ್ಕಂಥ ಇವೆಂಟ್ ಆಗಿರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನೋಡಬಹುದು ಆಸ್ಟ್ರೇಲಿಯನ್ ಓಪನ್ ಮತ್ತೆ US ಓಪನ್ ಏನಿರುತ್ತೆ ಸೊ ಇವೆರಡನ್ನ ಹಾರ್ಡ್ ಕೋರ್ಟ್ ಅಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಇವೆಂಟ್ಸ್ ಆಗಿರುತ್ತೆ. ಫ್ರೆಂಚ್ ಓಪನ್ ಬಂದು ಕ್ಲೇ ಅಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಇವೆಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ವಿಂಬಲ್ಡನ್ ಬಂದು ಗ್ರಾಸ್ ಮೇಲೆ ಕಂಡಕ್ಟ್ ಮಾಡ್ತಕ್ಕಂಥ ಇವೆಂಟ್ ಆಗಿರುತ್ತೆ. ಸೊ ಈ ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಈ ನಾಲ್ಕರಲ್ಲಿ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಗ್ರ್ಯಾಂಡ್ ಸ್ಲಾಮ್ ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ವಿಂಬಲ್ಡನ್ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಟೂರ್ನಮೆಂಟ್ ಅನ್ನ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದು ಅಥವಾ ಪ್ರಾರಂಭ ಮಾಡಿರ್ತಕ್ಕಂಥದ್ದು 1877ರಲ್ಲಿ. ಸೊ ಎರಡನೇ ಸ್ಥಾನದಲ್ಲಿ ನಾವು US ಓಪನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು 1881. ಸೊ ವಿಂಬಲ್ಡನ್ 1877 ಸೊ US ಓಪನ್ 1881ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಇವೆಂಟ್ ಆಗಿರುತ್ತೆ. ಸೊ ಫ್ರೆಂಚ್ ಓಪನ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು 1891. ಸೊ ಅದಾದ್ಮೇಲೆ ಕೊನೆಯದಾಗಿ ಆಸ್ಟ್ರೇಲಿಯನ್ ಓಪನ್ ಅನ್ನ 1905 ಅಥವಾ 1905ರಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಇವೆಂಟ್ ಆಗಿರುತ್ತೆ. ಬಟ್ ಈ 4 ಇವೆಂಟ್ ಗಳನ್ನ ಅಧಿಕೃತಗೊಳಿಸಿರ್ತಕ್ಕಂಥ ವರ್ಷ 1924 ಅಥವಾ 1923ರಲ್ಲಿ ಅಫಿಷಿಯಲ್ ಗೇಮ್ಸ್ ಅಂತ ಇದನ್ನ ಡಿಕ್ಲೇರ್ ಮಾಡಲಾಗುತ್ತೆ. ಸೊ ಈ 4ರಲ್ಲಿ ಅತ್ಯಂತ ಹಳೆಯದು ಯಾವುದು ಅಂತ ಕೇಳಿದ್ರೆ ವಿಂಬಲ್ಡನ್ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಅತ್ಯಂತ ಇತ್ತೀಚಿನದು ಯಾವುದು ಅಂತ ಕೇಳಿದಾಗ ನಿಮಗೆ ಆಸ್ಟ್ರೇಲಿಯನ್ ಓಪನ್ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ದೇರ್ ಇಸ್ ಒನ್ ಮೋರ್ ಟರ್ಮ್. ಆ ಒಂದು ಟರ್ಮ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಗೋಲ್ಡನ್ ಸ್ಲಾಮ್ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಗೋಲ್ಡನ್ ಸ್ಲಾಮ್? ಗೋಲ್ಡನ್ ಸ್ಲಾಮ್ ಅಂದ್ರೆ ಈ 4 ಟೂರ್ನಮೆಂಟ್ಸ್ ಅದರ ಜೊತೆಗೆ ಆ ವರ್ಷದಲ್ಲಿ ಒಲಿಂಪಿಕ್ಸ್ ಕ್ರೀಡೆಗಳು ನಡೆದಾಗ ಆ ಒಲಿಂಪಿಕ್ಸ್ ಅಲ್ಲೂ ಕೂಡ ಪದಕವನ್ನ ಗಳಿಸಿದ್ರೆ ಅವ್ರಿಗೆ ಕೊಡ್ತಕ್ಕಂಥ ಒಂದು ಟೈಟಲ್ ಅನ್ನ ಏನಂತ ಕರಿತೀವಿ ಅಂದ್ರೆ ಗೋಲ್ಡನ್ ಸ್ಲಾಮ್ ಅಂತ ಕರಿತೇವೆ. ಸೊ ಇದುವರೆಗೂ ಗೋಲ್ಡನ್ ಸ್ಲಾಮ್ ಅನ್ನ ಅಚೀವ್ ಮಾಡಿರ್ತಕ್ಕಂಥವ್ರು ಏಕೈಕ ವ್ಯಕ್ತಿ ಆಗಿರ್ತಾರೆ. ಸೊ ಅವರ ಹೆಸರೇನು ಅಂದ್ರೆ ಸ್ಟೆಫಿ ಗ್ರಾಫ್ ಅಂತ ನೆನ್ಪಿಟ್ಕೊಳ್ಳಿ. 1988 1988 ನಲ್ಲಿ ಎಲ್ಲಾ 4 ಪದಕಗಳು ಅದ್ರ ಜೊತೆಗೆ ಒಲಿಂಪಿಕ್ಸ್ ನಲ್ಲೂ ಕೂಡ ಇವರು ಗೋಲ್ಡ್ ಮೆಡಲ್ ಅನ್ನ ಗೆದ್ದಿರುವ ಕಾರಣದಿಂದ ಸೊ ಗೋಲ್ಡನ್ ಸ್ಲಾಮ್ ಟೈಟಲ್ ಅನ್ನ ಇವರಿಗೆ ನೀಡಲಾಗಿರುತ್ತೆ. ಸೊ ಈ ಒಂದು ಸಾಧನೆಯನ್ನ ವೀಲ್ ಚೇರ್ ಟೆನಿಸ್ ಪ್ಲೇಯರ್ಸ್ ಅಂತ ನಾವು ಹೇಳ್ತೇವೆ. ಸೊ ಅವರು ಕೂಡ ಸಾಧನೆಯನ್ನ ಮಾಡಿರ್ತಾರೆ. ಸೊ ಅವ್ರು ಯಾರು ಅಂದ್ರೆ ಡೇಡೆ ಡಿ ಗ್ರೂಟ್ ಮತ್ತೆ ಡ್ಯಾಲಾನ್ ಆಲ್ಕಾಟ್ ಅಂತ ನಾವೇನ್ ಹೇಳ್ತೇವೆ. ಸೊ ಇವರು ಕೂಡ ಗೋಲ್ಡನ್ ಸ್ಲಾಮ್ ಅನ್ನ ಅಚೀವ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಬಟ್ ಇವರು ವೀಲ್ ಚೇರ್ ಟೆನಿಸ್ ಪ್ಲೇಯರ್ಸ್ ಆಗಿರ್ತಾರೆ. ಸೊ ಇಷ್ಟು ಮಾಹಿತಿ ಒಂದು ಟೆನಿಸ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮತ್ತು ಏರಿಯಾನ್ ಸ್ಪೇಸ್ ಸಾಸ್ ಫ್ರಾನ್ಸ್ ಯಾವ ಕಾರಣಕ್ಕಾಗಿ ತೀರುವಳಿ ಒಪ್ಪಂದಕ್ಕೆ ಸಹಿ ಹಾಕಿದವು? ಸೊ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂಡ್ ಏರಿಯಾನೆ ಸ್ಪೇಸ್ SAS ಫ್ರಾನ್ಸ್ ಸೈನ್ಡ್ ಅ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ವಾಟ್ ರೀಸನ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಅಂದ್ರೆ ಸೊ ನಮ್ಮ ಭಾರತ ದೇಶದ ಇಸ್ರೋದ ಕಮರ್ಷಿಯಲ್ ವಿಂಗ್ ಆಗಿರ್ತಕ್ಕಂಥ ಇನ್ಸ್ಪೇಸ್ ಆಗಿರ್ಬೋದು, ಅದಾದ್ಮೇಲೆ ಫ್ರಾನ್ಸ್ನ ಏರಿಯಾ ಸ್ಪೇಸ್ ಅಂತ ನಾವೇನು ಹೇಳ್ತೇವೆ. ಸೊ ಇವರಿಬ್ಬರು ಕೂಡ ಇತ್ತೀಚೆಗೆ ಒಂದು MOUಗೆ ಸಹಿ ಹಾಕಿರ್ತಾರೆ. ಆ MOUನ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಾಗತಿಕ ಉಪಗ್ರಹ ಉಡಾವಣಾ ಮಾರುಕಟ್ಟೆಯಲ್ಲಿ ತಮ್ಮ ಅಸ್ತಿತ್ವವನ್ನ ಬಲಪಡಿಸಿಕೊಳ್ಳಿಕ್ಕೆ, ಅಂದ್ರೆ ಸ್ಟ್ರೆಂಥನಿಂಗ್ ದೇರ್ ಪ್ರೆಸೆನ್ಸ್ ಇನ್ ದಿ ಗ್ಲೋಬಲ್ ಸ್ಯಾಟಲೈಟ್ ಲಾಂಚ್ ಮಾರ್ಕೆಟ್ ಅಂತ ಕರೀತೇವೆ. ನಮಗೆ ಗೊತ್ತು ಇನ್ಸ್ಪೇಸ್ ಅಂತಕ್ಕಂಥದ್ದು ನಮ್ಮ ಇಸ್ರೋದ ಕಮರ್ಷಿಯಲ್ ವಿಂಗ್ ಆಗಿರುತ್ತೆ. ಅದರ ಅರ್ಥ ಏನು ಅಂದ್ರೆ ಸೊ ಬೇರೆ ದೇಶಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡಬೇಕಾಗಿದ್ದರೆ ಸೊ ಅವರೊಂದಿಗೆ ಒಪ್ಪಂದಗಳನ್ನ ಮಾಡ್ಕೊಳ್ತಕ್ಕಂಥ ಒಂದು ವಿಂಗ್ ಆಗಿರುತ್ತೆ. ಸೊ ಇತ್ತೀಚೆಗೆ ಬಹಳಷ್ಟು ರಾಷ್ಟ್ರಗಳು ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡುತ್ತಿರುವ ಕಾರಣದಿಂದ ಸೊ ಅವರಲ್ಲಿ ಲಾಂಚ್ ಮಾಡ್ತಕ್ಕಂಥ ಫೆಸಿಲಿಟೀಸ್ಗಳು ಇರೋದಿಲ್ಲ. ಸೊ ಆ ಒಂದು ಸ್ಯಾಟಲೈಟ್ ಗಳನ್ನ ನಮ್ಮ ಇಸ್ರೋ ವತಿಯಿಂದ ಲಾಂಚ್ ಮಾಡಬಹುದಾಗಿರುತ್ತೆ. ಸೊ ಅದರಿಂದ ಸಾಕಷ್ಟು ಹಣವನ್ನ ನಾವು ಗಳಿಸಬಹುದಾಗಿರುತ್ತೆ ಆಸ್ ಅ ಕಂಟ್ರಿ. ಸೊ ಈ ಒಂದು ಕಾರಣಕ್ಕಾಗಿ ಫ್ರಾನ್ಸ್ ಮತ್ತೆ ಭಾರತ ರಾಷ್ಟ್ರ ಒಂದು ಒಪ್ಪಂದಕ್ಕೆ ಸಹಿ ಮಾಡ್ಕೊಂಡಿರ್ತವೆ. ಸೊ ಅದರ ಉದ್ದೇಶ ಏನು ಅಂದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಈ ಒಂದು ಸ್ಯಾಟಲೈಟ್ ಲಾಂಚಿಂಗ್ ಏನಿರುತ್ತೆ ಸೊ ಅದರಲ್ಲಿ ಮುಂಚೂಣಿಯನ್ನ ಸಾಧಿಸತಕ್ಕಂಥ ಉದ್ದೇಶದಿಂದ ಭಾರತ ಮತ್ತು ಫ್ರಾನ್ಸ್ ಎರಡೂ ಕೂಡ ಒಪ್ಪಂದವನ್ನ ಮಾಡ್ಕೊಂಡಿರ್ತವೆ. ಸೊ ಭಾರತದ ವತಿಯಿಂದ NSIL ಮತ್ತೆ ಫ್ರಾನ್ಸ್ನ ವತಿಯಿಂದ ಏರಿಯಾನೆ ಸ್ಪೇಸ್ ಅಂತ ನಾವೇನು ಹೇಳ್ತೇವೆ. ಸೊ ಇವರಿಬ್ಬರು ಕೂಡ ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಒಪ್ಪಂದವನ್ನ ಏನಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಪ್ರಶ್ನೆಯಲ್ಲಿ ಆಲ್ರೆಡಿ ಹೇಳಿದ್ದೇನೆ. ಸೊ ಇತ್ತೀಚೆಗೆ ಈ ಒಂದು ಗ್ರೋಯಿಂಗ್ ಡಿಮಾಂಡ್ ಅಂದ್ರೆ ಈ ಒಂದು ಸ್ಯಾಟಲೈಟ್ ಗಳ ಲಾಂಚ್ಗೆ ಸಂಬಂಧಪಟ್ಟಂತೆ ಸೊ ಇತ್ತೀಚೆಗೆ ಬೇಡಿಕೆ ಹೆಚ್ಚಾಗುತ್ತಿರುವ ಕಾರಣದಿಂದ ಸೊ ಆ ಒಂದು ಮಾರುಕಟ್ಟೆಯಲ್ಲಿ ಅತ್ಯಧಿಕವಾಗಿ ಪಾರ್ಟಿಸಿಪೇಟ್ ಮಾಡುವ ಕಾರಣದಿಂದ ಸೊ ಈ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಹಾಗಿದ್ರೆ ಈ ಒಪ್ಪಂದದಲ್ಲಿ ಪ್ರಮುಖವಾಗಿ ಯೂಸ್ ಮಾಡ್ತಕ್ಕಂಥ ಲಾಂಚ್ ವೆಹಿಕಲ್ಸ್ ಯಾವುದು ಅಂತ ಕೇಳ್ತಾರೆ. ಸೊ ನಮ್ಮ ಭಾರತ ದೇಶದಿಂದ
LVM-3 ಅನ್ನ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಸೊ ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂತ ಕರೀತೇವೆ. ಇದನ್ನ ನಮ್ಮ ಇಸ್ರೋ ವತಿಯಿಂದ ಬಳಕೆ ಮಾಡಲಾಗುತ್ತೆ. ಮತ್ತೆ ಫ್ರಾನ್ಸ್ ನ ವತಿಯಿಂದ ಏರಿಯಾನೆ ಸ್ಪೇಸ್ ಆರಿಯಾನೆ 6 ಅಂತ ಕರೀತೇವೆ. ಸೊ ಇವೆರಡನ್ನ ಕೂಡ ಈ ಪ್ರಾಜೆಕ್ಟ್ ಅಲ್ಲಿ ಮುಂಚೂಣಿಯಾಗಿ ಬಳಕೆ ಮಾಡ್ತಕ್ಕಂಥ ಲಾಂಚ್ ವೆಹಿಕಲ್ಸ್ ಆಗಿರುತ್ತೆ. ಸೊ ಇದು ಕೂಡ ನಿಮಗೆ ಇಲ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಯಾವ ಸರೋವರವನ್ನು ಏಷ್ಯಾದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಎಂದು ಕರೆಯಲಾಗುತ್ತದೆ? ಅಲ್ಲಿ 4ನೇ ರಾಷ್ಟ್ರೀಯ ಚಿಲಿಕಾ ಪಕ್ಷಿಗಳ ಉತ್ಸವವನ್ನು ಉದ್ಘಾಟಿಸಲಾಯಿತು. ಆಕ್ಚುಲಿ ಸೊ ಇದು ಬರಬಾರ್ದಾಗಿತ್ತು. ಸೊ ಪಕ್ಷಿಗಳ ಉತ್ಸವವನ್ನು ಉದ್ಘಾಟಿಸಲಾಯಿತು, ಯಾಕಂದ್ರೆ ಪ್ರಶ್ನೆಯಲ್ಲಿ ಆನ್ಸರ್ ಇದೆ, ಆರಾಮಾಗಿ ಗೊತ್ತಾಗುತ್ತೆ. ಸೊ ವಿಚ್ ಲೇಕ್ ಈಸ್ ರೆಫರ್ಡ್ ಆಸ್ ದಿ ಏಷ್ಯಾಸ್ ಲಾರ್ಜೆಸ್ಟ್ ಬ್ರಾಕಿಶ್ ವಾಟರ್ ಲೇಕ್ ವೇರ್ ದಿ 4th ನ್ಯಾಷನಲ್ ಬರ್ಡ್ಸ್ ಫೆಸ್ಟಿವಲ್ ವಾಸ್ ಇನಾಗ್ರೇಟೆಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಚಿಲಿಕಾ ಸರೋವರದಲ್ಲಿ. ಸೊ ಈ ಒಂದು ಚಿಲಿಕಾ ಸರೋವರನ ನಮ್ಮ ಏಷ್ಯಾದಲ್ಲಿಯೇ ಅತ್ಯಂತ ಹೆಚ್ಚಿನ ಉಪ್ಪು ನೀರನ್ನ ಹೊಂದಿರತಕ್ಕಂಥ ಸರೋವರ ಅಂತ ಹೇಳಲಾಗಿರುತ್ತೆ. ಸೊ ಈ ಒಂದು ಚಿಲಿಕಾ ಲೇಕ್ ನಲ್ಲಿ ಈಗ ಪಕ್ಷಿಗಳಿಗೆ ಸಂಬಂಧಪಟ್ಟಂತೆ ಒಂದು ಫೆಸ್ಟಿವಲ್ ಅಥವಾ ಉತ್ಸವವನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಉತ್ಸವವನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲ್ ಚಿಲಿಕಾ ಬರ್ಡ್ಸ್ ಫೆಸ್ಟಿವಲ್ ಅಥವಾ ರಾಷ್ಟ್ರೀಯ ಚಿಲಿಕಾ ಪಕ್ಷಿಗಳ ಉತ್ಸವ ಅಂತ ಕರಿತೇವೆ. ಸೊ ಈ ಒಂದು ಉತ್ಸವ ಈಗ 4ನೇ ಆವೃತ್ತಿಯಲ್ಲಿ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಫೆಸ್ಟಿವಲ್ ಆಗಿರುತ್ತೆ. ಸೊ ಚಿಲಿಕಾ ಲೇಕ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಒಡಿಶಾದಲ್ಲಿ ಬರ್ತಕ್ಕಂಥ ಒಂದು ಲೇಕ್ ಆಗಿರುತ್ತೆ. ಸೊ ಇದು ಒಡಿಶಾ ಮ್ಯಾಪ್ ಆಗಿರುತ್ತೆ. ಒಡಿಶಾ ಭಾಗದ ಈ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಲೇಕ್ ಆಗಿರುತ್ತೆ. ಸೊ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ನೀವು ಇಲ್ಲಿ ಚಿಲಿಕಾ ಲೇಕ್ ನನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಚಿಲಿಕಾ ಲೇಕ್ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಸ್ಟ್ರೀಮ್ಸ್ ಅಂತ ಕರಿತೇವೆ. ಒಂದನ್ನ ಮಕರ ಅಂತ ಕರಿತೇವೆ, ಒಂದನ್ನ ದಯಾ ಅಂತ ಕರಿತೇವೆ, ಇನ್ನೊಂದನ್ನ ಭಾರ್ಗವಿ ಅಂತ ಕರಿತೇವೆ. ಸೊ ಈ ಮೂರು ಕೂಡ ಮಹಾನದಿಯಿಂದ ಬರ್ತಕ್ಕಂಥ ಔಟ್ಲೆಟ್ಸ್ ಆಗಿರ್ತವೆ. ಸೊ ಆ ಒಂದು ಔಟ್ಲೆಟ್ಸ್ ಇಂದ ಉತ್ಪತ್ತಿ ಆಗಿರ್ತಕ್ಕಂಥ ಒಂದು ಲೇಕ್ ಅನ್ನ ನಾವು ಚಿಲಿಕಾ ಲೇಕ್ ಅಂತ ಕರಿತೇವೆ. ಸೊ ಚಿಲಿಕಾ ಲೇಕ್ ನ ಈ ಒಂದು ನಾರ್ದರ್ನ್ ಸೆಕ್ಟರ್ ಅಂತ ನಾವೇನು ಹೇಳ್ತೇವೆ. ಸೊ ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ವಲಸೆ ಪಕ್ಷಿಗಳು ಬರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಈ ಭಾಗದಲ್ಲಿ ಈಗ ಫೆಸ್ಟಿವಲ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಫೆಸ್ಟಿವಲ್ ಅನ್ನ ಈಗ 4ನೇ ಆವೃತ್ತಿಯಲ್ಲಿ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಫೆಸ್ಟಿವಲ್ ಆಗಿರುತ್ತೆ. ಸೊ ಇತ್ತೀಚೆಗೆ ಈ ಒಂದು ಭಾಗದಲ್ಲಿ ಅಥವಾ ಚಿಲಿಕಾ ಸರೋವರ ಅಂತ ನಾವೇನು ಹೇಳ್ತೇವೆ, ಸೊ ಈ ಭಾಗದಲ್ಲಿ ಬರ್ಡ್ ಸೆನ್ಸಸ್ ಅನ್ನ ಕೂಡ ಕಂಡಕ್ಟ್ ಮಾಡಿದ್ರು. ಆ ಸೆನ್ಸಸ್ ಬಗ್ಗೆ ನಾವು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಿಮ್ ಜೊತೆ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಂಡಿರ್ತೇವೆ. ಸೊ ಅದಾದ್ಮೇಲೆ ಇದರ ಜೊತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂದ್ರೆ ಈ ಭಾಗದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಋಷಿ ಕುಲ್ಯ ಅಂತ ಕರಿತೇವೆ. ಈ ಋಷಿ ಕುಲ್ಯ ಅಂತಕ್ಕಂಥದ್ದು ಈ ಆಲಿವ್ ರಿಡ್ಲಿ ಟರ್ಟಲ್ಸ್ ಅಥವಾ ಆಮೆಗಳು ಅಂತ ನಾವೇನು ಹೇಳ್ತೇವೆ. ಸೊ ಅದಕ್ಕೆ ನೆಸ್ಟಿಂಗ್ ಪ್ಲೇಸ್ ಆಗಿರುತ್ತೆ, ಅಂದ್ರೆ ಅದು ಮೊಟ್ಟೆಗಳನ್ನ ಇಡ್ತಕ್ಕಂಥ ಪ್ರದೇಶವಾಗಿರುತ್ತೆ. ಇದು 2ನೇ ಅತಿ ಹೆಚ್ಚು ಮೊಟ್ಟೆಗಳನ್ನ ಇಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದಕ್ಕಿಂತ ಬೇರೊಂದು ಪ್ರದೇಶದಲ್ಲಿ ಅಲ್ಲಿ ಆಲಿವ್ ರಿಡ್ಲಿ ಟರ್ಟಲ್ ಅಂತಕ್ಕಂಥದ್ದು ಹೆಚ್ಚಾಗಿ ಅಂದ್ರೆ ಗಹಿರ್ಮಾಟ ಅಂತ ನಾವೇನು ಹೇಳ್ತೇವೆ. ಸೊ ಅಲ್ಲಿ ಅತ್ಯಂತ ಹೆಚ್ಚಾಗಿ ಮೊಟ್ಟೆಗಳನ್ನ ಇಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈಗ ಮಾಡ್ತಾ ಇರ್ತಕ್ಕಂಥ ಹಬ್ಬವನ್ನ ನಾವು 4th ನ್ಯಾಷನಲ್ ಚಿಲಿಕಾ ಬರ್ಡ್ಸ್ ಫೆಸ್ಟಿವಲ್ ಅಥವಾ 4ನೇ ಚಿಲಿಕಾ ಪಕ್ಷಿಗಳ ಹಬ್ಬ ಅಂತ ಹೇಳಲಾಗುತ್ತೆ. ಸೊ ಈ ಒಂದು ಪ್ರದೇಶವನ್ನ ನಾವು ಪಿಲಿಗ್ರಿಮೇಜ್ ಫಾರ್ ಮಿಲಿಯನ್ ವಿಂಗ್ಡ್ ವಿಸಿಟರ್ಸ್ ಅಂತ ಕರೀತೇವೆ. ಅಂದ್ರೆ ನಮ್ಗೆ ಹೇಗೆ ತೀರ್ಥಯಾತ್ರೆಗಳು ಅಥವಾ ತೀರ್ಥ ಕ್ಷೇತ್ರಗಳಿರುತ್ತೆ, ಸೊ ಅದೇ ರೀತಿ ಪಕ್ಷಿಗಳಿಗೆ ಈ ಒಂದು ಚಿಲಿಕಾ ಲೇಕ್ ಅಂತಕ್ಕಂಥದ್ದು ಪಿಲಿಗ್ರಿಮೇಜ್ ಪ್ಲೇಸ್ ಅಂತ ಹೇಳಲಾಗುತ್ತೆ. ಸೊ ಇಲ್ಲಿ ಲಕ್ಷಾಂತರ ವಲಸೆ ಪಕ್ಷಿಗಳು ವಿಸಿಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಚಿಲಿಕಾ ಲೇಕ್ ಅನ್ನ ನಾವು ಏಷ್ಯಾಸ್ ಲಾರ್ಜೆಸ್ಟ್ ಬ್ರಾಕಿಶ್ ವಾಟರ್ ಲೇಕ್ ಅಂತ ಕರಿತೇವೆ. ಅಂದ್ರೆ ಏಷ್ಯಾದ ಅತಿ ದೊಡ್ಡ ಲವಣಾಂಶಗಳನ್ನ ಹೊಂದಿರತಕ್ಕಂಥ ಲೇಕ್ ಅಂತ ಹೇಳಲಾಗುತ್ತೆ. ಸೊ ಈ ಒಂದು ಲೇಕ್ ಅಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ ಅದನ್ನ ನಾವು ಮಂಗಲ ಜೋಡಿ ಅಂತ ಕರಿತೇವೆ. ಸೊ ಈ ಮಂಗಲ ಜೋಡಿ ಅಂತಕ್ಕಂಥದ್ದು ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಚಿಲಿಕಾ ಲೇಕ್ ನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅಂದ್ರೆ ಚಿಲಿಕಾದ ಈಶಾನ್ಯ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಭಾಗವನ್ನ ನಾವು ಮಂಗಳ ಜೋಡಿ ಅಂತ ಕರಿತೇವೆ. ಸೊ ಈ ಒಂದು ಮಂಗಳ ಜೋಡಿಗೆ ಒಂದು ವಿಶೇಷತೆ ಇರುತ್ತೆ. ಅದನ್ನೇನು ಅಂದ್ರೆ ಬರ್ಡ್ಸ್ ಪ್ಯಾರಡೈಸ್ ಆಫ್ ಏಷ್ಯಾ ಅಂತ ಕರಿತೇವೆ. ಅಂದ್ರೆ ಏಷ್ಯಾದ ಪಕ್ಷಿಗಳ ಸ್ವರ್ಗ ಅಂತ ಕರಿತೇವೆ. ಸೊ ಈ ಒಂದು ಪ್ರದೇಶದಲ್ಲಿ ಪ್ರಮುಖವಾಗಿ ವಲಸೆ ಪಕ್ಷಿಗಳು ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಈ ವರ್ಷದ ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ಈ ಒಂದು ಸೆನ್ಸಸ್ ನ ಪ್ರಕಾರ ಸೊ ಈ ಭಾಗದಲ್ಲಿ ಒಟ್ಟು ಪಕ್ಷಿಗಳನ್ನ ಎಷ್ಟು ಕೌಂಟ್ ಮಾಡಿದ್ದಾರೆ ಅಂದ್ರೆ 11.37 ಲ್ಯಾಕ್ ಬರ್ಡ್ಸ್ ಗಳನ್ನ ಇಲ್ಲಿ ಕೌಂಟ್ ಮಾಡಿರ್ತಾರೆ. ಸೊ ಅಲ್ಲಿಗೆ ಟೋಟಲ್ ಸ್ಪೀಶೀಸ್ ಗಳ ಸಂಖ್ಯೆ ಎಷ್ಟಿರುತ್ತೆ ಅಂದ್ರೆ 187 ಸ್ಪೀಶೀಸ್, ಅಂದ್ರೆ 187 ವಿವಿಧ ಬಗೆಯ ಪಕ್ಷಿಗಳಿಗೆ ಸೊ ಸ್ಥಳವನ್ನ ಅಥವಾ ಆವಾಸ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. 3 ಸೇವೆಗಳಲ್ಲಿ ಅತ್ಯುತ್ತಮ ಮಾರ್ಚಿಂಗ್ ಕಂಟಿಂಜೆಂಟ್ 2024 ಗಣರಾಜ್ಯ ದಿನದ ಮೆರವಣಿಗೆಯಲ್ಲಿ ಯಾವ ತುಕಡಿ ಪ್ರಶಸ್ತಿಯನ್ನ ಗೆದ್ದಿದೆ? ಸೊ ವಿಚ್ ಕಂಟಿಂಜೆಂಟ್ won the award for the best marching contingent 2024 ರಿಪಬ್ಲಿಕ್ ಡೇ ಪೆರೇಡ್ ಅಮಾಂಗ್ ದಿ 3 ಸರ್ವಿಸಸ್ ಅಂದ್ರೆ ಏರ್, ವಾಟರ್, ಲ್ಯಾಂಡ್ ಅಂತ ನಾವೇನು ಹೇಳ್ತೇವೆ. ಸೊ ಈ 3 ಸೇನೆಗಳಲ್ಲಿ ಈ ಒಂದು ರಿಪಬ್ಲಿಕ್ ಡೇ ಅಲ್ಲಿ ಮಾಡ್ತಕ್ಕಂಥ ಒಂದು ಪೆರೇಡ್ ಅಥವಾ ಪಥಸಂಚಲನ ಅಂತ ನಾವೇನು ಹೇಳ್ತೇವೆ. ಸೊ ಇದರಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನ ಮಾಡಲಿ ಯಾರು ಆ ಒಂದು ತುಕಡಿ ಪ್ರಶಸ್ತಿ
ಗೆದ್ದಿದೆ 2024ರಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಖ್ ರೆಜಿಮೆಂಟ್ ಕಂಟಿಂಜೆಂಟ್ ಅಂತ ನಾವೇನ್ ಹೇಳ್ತೇವೆ. ಸೊ ಇವರು ಈ ಒಂದು ಪೆರೇಡ್ ನಲ್ಲಿ ಉತ್ತಮವಾಗಿ ಪ್ರದರ್ಶನ ಮಾಡಿ ಪದಕವನ್ನ ಗೆದ್ದಿರ್ತಾರೆ. ನೋಡಿ, ಎರಡು ರೀತಿಯ ಅವಾರ್ಡ್ಸ್ ಅನ್ನ ಕೊಡ್ತಾರೆ. ಸೊ ಒಂದು ಪೆರೇಡ್ಗೆ ಕೊಡ್ತಾರೆ, ಇನ್ನೊಂದು ನಾವು ಪ್ರೆಸೆಂಟ್ ಮಾಡ್ತಕ್ಕಂಥ ಟ್ಯಾಬ್ಲ್ಯೂಸ್ ಅಥವಾ ಸ್ತಬ್ಧ ಚಿತ್ರಗಳು ಅಂತ ನಾವೇನು ಹೇಳ್ತೇವೆ. ಸೊ ಇವೆರಡಕ್ಕೂ ಪ್ರಶಸ್ತಿಗಳನ್ನ ಪ್ರತಿ ವರ್ಷ ನೀಡಲಾಗುತ್ತೆ. ಬಟ್ ಈ ಪ್ರಶಸ್ತಿಗಳಲ್ಲಿ ಮತ್ತೆ ಎರಡು ಕ್ಯಾಟಗರೀಸ್ ಇರುತ್ತೆ. ಫಸ್ಟ್ ಕ್ಯಾಟಗರಿ ಏನಂದ್ರೆ ಒಂದು ಕಮಿಟಿ ಮಾಡ್ತಾರೆ, ಒಂದು ಸಮಿತಿಯನ್ನ ಮಾಡ್ತಾರೆ. ಆ ಸಮಿತಿಯ ಮುಖಾಂತರ ಬೆಸ್ಟ್ ಕಂಟಿಂಜೆಂಟ್ ಯಾವುದು ಅನ್ನೋದನ್ನ ಆಯ್ಕೆ ಮಾಡ್ತಾರೆ. ಸೊ ಇನ್ನೊಂದು ಪಾಪ್ಯುಲರ್ ವೋಟಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಸಿಟಿಸನ್ಸ್ ಆಫ್ ದಿ ಕಂಟ್ರಿ ನಾವು ಕೂಡ ವೋಟ್ ಮಾಡಬಹುದಾಗಿರುತ್ತೆ. ಸೊ ನಾವು ಆಯ್ಕೆ ಮಾಡ್ತಕ್ಕಂಥ ಒಂದು ಪಟ್ಟಿ ಬೇರೆ ಇರುತ್ತೆ. ಸೊ ಅದಾದ್ಮೇಲೆ ಇದಕ್ಕೆ ಪ್ರತ್ಯೇಕವಾಗಿ ನಿಗದಿಪಡಿಸಿರ್ತಕ್ಕಂಥ ಒಂದು ಸಮಿತಿಯಿಂದ ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಏನೋ ಬೇರೆ ಇರುತ್ತೆ. ಸೊ ಇವಾಗ ನಾವು ಕಮಿಟಿಯಿಂದ ಆಯ್ಕೆ ಆಗಿರ್ತಕ್ಕಂಥ ವಿನ್ನರ್ಸ್ ಯಾರ್ಯಾರು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ವಿನ್ನರ್ಸ್ ಪಟ್ಟಿಯಲ್ಲಿ ಏನೋ ರಿಪಬ್ಲಿಕ್ ಡೇ ಪೆರೇಡ್ 2024ರ ಬೆಸ್ಟ್ ಕಂಟಿಂಜೆಂಟ್ ಗಳನ್ನ ಅನೌನ್ಸ್ ಮಾಡಿರ್ತಾರೆ. ಸೊ ಇದರಲ್ಲಿ ಬೆಸ್ಟ್ ಮಾರ್ಚಿಂಗ್ ಕಂಟಿಂಜೆಂಟ್ ಯಾವುದು ಅಂತ ನಾನು ಪ್ರಶ್ನೆಯಲ್ಲೇ ಹೇಳಿದ್ದೇನೆ. ಸೊ ಇದನ್ನ ಸಿಖ್ ರೆಜಿಮೆಂಟ್ ಕಂಟಿಂಜೆಂಟ್ಗೆ ಸೊ ಪ್ರಥಮ ಸ್ಥಾನವನ್ನ ಇಲ್ಲಿ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಬೆಸ್ಟ್ ಮಾರ್ಚಿಂಗ್ ಕಂಟಿಂಜೆಂಟ್ ಅಮಾಂಗ್ CAPF ಮತ್ತೆ ಅದರ್ ಆಕ್ಸಿಲರಿ ಫೋರ್ಸಸ್ ಅಂತ ಕರೀತಾರೆ. ಅಂದ್ರೆ CAPF ವತಿಯಿಂದ ಮಾಡಿರ್ತಕ್ಕಂಥ ಒಂದು ಮಾರ್ಚ್ ಫಾಸ್ಟ್ ಅಥವಾ ಪೆರೇಡ್ ಏನಿರುತ್ತೆ. ಸೊ ಅದರಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸಿರ್ತಕ್ಕಂಥವರು ಡೆಲ್ಲಿ ಪೊಲೀಸ್ ವಿಮೆನ್ ಮಾರ್ಚಿಂಗ್ ಕಂಟಿಂಜೆಂಟ್ಗೆ ಈ ಒಂದು ಕ್ಯಾಟಗರಿಯಲ್ಲಿ ಮೊದಲ ಸ್ಥಾನವನ್ನ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಬೆಸ್ಟ್ 3 ಟ್ಯಾಬ್ಲ್ಯೂಸ್ ಅಂತ ಕರಿತೇವೆ. ಅಂದ್ರೆ ಆ ಒಂದು ಸ್ತಬ್ಧ ಚಿತ್ರಗಳಲ್ಲಿ 3 ಸ್ಥಾನಗಳನ್ನ ಕೊಡ್ತಾರೆ. ಸೊ ಇದರಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥ ರಾಜ್ಯ ಒಡಿಶಾ ರಾಜ್ಯವಾಗಿರುತ್ತೆ. ಸೊ ಇವರು ಪ್ರೆಸೆಂಟ್ ಮಾಡಿರ್ತಕ್ಕಂಥ ಥೀಮ್ ಏನಾಗಿರುತ್ತೆ ಅಂದ್ರೆ ವುಮನ್ ಎಂಪವರ್ಮೆಂಟ್ ಇನ್ ವಿಕಸಿತ್ ಭಾರತ್ ಅಂತ ಕರೀತಾರೆ. ಅಂದ್ರೆ ವಿಕಸಿತ್ ಭಾರತ್ ನಲ್ಲಿ ಮಹಿಳಾ ಸಬಲೀಕರಣ ಅಂತಕ್ಕಂಥ ಒಂದು ಥೀಮ್ ಅನ್ನ ಇವರು ಪ್ರೆಸೆಂಟ್ ಮಾಡಿರ್ತಾರೆ. ಸೊ ಎರಡನೇ ಸ್ಥಾನವನ್ನ ಗುಜರಾತ್ ರಾಜ್ಯಕ್ಕೆ ನೀಡಲಾಗಿರುತ್ತೆ. ಸೊ ಇವರು ಪ್ರೆಸೆಂಟ್ ಮಾಡಿರ್ತಕ್ಕಂಥ ಥೀಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ದೋರ್ದೋ ಗ್ಲೋಬಲ್ ಐಕಾನ್ ಆಫ್ ಗುಜರಾತ್ ಬಾರ್ಡರ್ ಟೂರಿಸಂ ಅಂತ ಕರೀತೇವೆ. ಸೊ ಗುಜರಾತ್ನ ಗಡಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಜಾಗತಿಕ ಐಕಾನ್ ಅಂತಕ್ಕಂಥ ಒಂದು ಥೀಮ್ ನ ಟ್ಯಾಬ್ಲೋ ಅನ್ನ ಅವರು ಪ್ರೆಸೆಂಟ್ ಮಾಡಿರ್ತಾರೆ. ಇವರಿಗೆ 2ನೇ ಸ್ಥಾನವನ್ನ ಕೊಡಲಾಗಿರುತ್ತೆ. ಸೊ 3ನೇ ಸ್ಥಾನವನ್ನ ತಮಿಳುನಾಡು ರಾಜ್ಯಕ್ಕೆ ಕೊಡಲಾಗಿರುತ್ತೆ. ಸೊ ಅವರು ಪ್ರೆಸೆಂಟ್ ಮಾಡಿರ್ತಕ್ಕಂಥ ಒಂದು ಥೀಮ್ ಏನಾಗಿರುತ್ತೆ ಅಂದ್ರೆ ಕುಡಾವೋಲಾಯ್ ಸಿಸ್ಟಮ್ ಇನ್ ಏನ್ಷಿಯಂಟ್ ತಮಿಳುನಾಡು ಮದರ್ ಆಫ್ ಡೆಮಾಕ್ರಸಿ ಅಂತ ಕರಿತೇವೆ. ಅಂದ್ರೆ ಪ್ರಾಚೀನ ತಮಿಳುನಾಡಿನ ಕುಡಾವೋಲಾಯ್ ವ್ಯವಸ್ಥೆ ಅಂತ ಕರಿತೇವೆ. ಸೊ ಪ್ರಜಾಪ್ರಭುತ್ವದ ತಾಯಿ ಅಂತಕ್ಕಂಥ ಒಂದು ಥೀಮ್ ಅನ್ನ ಪ್ರೆಸೆಂಟ್ ಮಾಡಿರ್ತಾರೆ. ಸೊ ಈ ಒಂದು ಕಾರಣಕ್ಕಾಗಿ ಇವರಿಗೆ 3ನೇ ಸ್ಥಾನವನ್ನ ಅಥವಾ 3ನೇ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಮಿನಿಸ್ಟ್ರೀಸ್ ಮತ್ತೆ ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಥವಾ ಸಂಸ್ಕೃತಿ ಸಚಿವಾಲಯ, ಇದನ್ನ ಪ್ರೀವಿಯಸ್ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಸಂಸ್ಕೃತಿ ಸಚಿವಾಲಯಕ್ಕೆ ಪ್ರಥಮ ಸ್ಥಾನವನ್ನ ನೀಡಲಾಗಿರುತ್ತೆ. ಸೊ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಕಮಿಟಿಯ ವತಿಯಿಂದ ಆಯ್ಕೆ ಆಗಿರ್ತಕ್ಕಂಥದ್ದು. ಜನರ ವತಿಯಿಂದ ಆಯ್ಕೆ ಆಗಿರ್ತಕ್ಕಂಥ ಸ್ಥಾನಮಾನಗಳನ್ನ PDF ಅಲ್ಲಿ ಕೊಟ್ಟಿರ್ತೇವೆ. ಸೊ ಅಲ್ಲಿ ನೀವು ನೋಡ್ಕೊಳ್ಬಹುದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್ ಆರ್ಟಿಕಲ್. ನೆಕ್ಸ್ಟ್ ಆರ್ಟಿಕಲ್ ಹೋಗೋದಕ್ಕಿಂತ ಮುಂಚೆ ಈ ವರ್ಷ ಒಂದು ಸ್ಪೆಷಲ್ ಪ್ರೈಸ್ ಅಥವಾ ವಿಶೇಷವಾದ ಬಹುಮಾನವನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ವಿಶೇಷವಾದ ಬಹುಮಾನವನ್ನ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಥವಾ ಕೇಂದ್ರ ಲೋಕೋಪಯೋಗಿ ಇಲಾಖೆಗೆ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಸ್ಪೆಷಲ್ ಮೆಮೆಂಟೋ ಒಂದನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಮೆಮೆಂಟೋವನ್ನ ಒಂದೇ ಭಾರತಂ ಡ್ಯಾನ್ಸ್ ಗ್ರೂಪ್ಗೆ ಕೊಟ್ಟಿರ್ತಕ್ಕಂಥದ್ದನ್ನ ಸೊ ಈ ವರ್ಷದ ರಿಪಬ್ಲಿಕ್ ಡೇ ಅಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ನ ಮೊದಲ ಭಾಗವು ಮೊದಲ ಬಾರಿಗೆ ಎಲ್ಲಿ ನಡೆಯಲಿದೆ? ಸೊ ವೇರ್ ವಿಲ್ ಬಿ ದ ಫಸ್ಟ್ ಪಾರ್ಟ್ ಆಫ್ ದಿ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ವಿಲ್ ಬಿ ಹೆಲ್ಡ್ ಫಾರ್ ದಿ ವೆರಿ ಫಸ್ಟ್ ಟೈಮ್. ಅಂದ್ರೆ ಈ ಒಂದು ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಅದನ್ನ ಈ ವರ್ಷ 2 ಪ್ರದೇಶಗಳಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಮೊದಲ ಭಾಗ ಏನಿರುತ್ತೆ ಆ ಭಾಗದಲ್ಲಿ ಖೇಲೋ ಇಂಡಿಯಾ ಇವೆಂಟ್ಸ್ ಅನ್ನ ಇದೇ ಪ್ರಪ್ರಥಮ ಬಾರಿಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಪ್ರದೇಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಲಡಾಖ್ ನಲ್ಲಿ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಖೇಲೋ ಇಂಡಿಯಾ ಗೇಮ್ಸ್ 2024 ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಈ ಒಂದು ಇವೆಂಟ್ಗೆ ಸಂಬಂಧಪಟ್ಟಂತೆ 2 ಪ್ರದೇಶಗಳಲ್ಲಿ ಇವೆಂಟ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಪ್ರಪ್ರಥಮ ಬಾರಿಗೆ ಲಡಾಖ್ ನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಜಮ್ಮು ಮತ್ತು ಕಾಶ್ಮೀರ್ ನಲ್ಲಿ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ವರ್ಷದ ಈ ಒಂದು ಲೋಗೋ ಅಂತ ನಾವೇನು ಹೇಳ್ತೇವೆ ಮಸ್ಕಾಟ್ ಅನ್ನ ಕೂಡ ರಿಲೀಸ್ ಮಾಡಿರ್ತಾರೆ. ಸೊ ಈ ಮಸ್ಕಾಟ್ ಯಾವ ಚಿತ್ರ ಆಗಿರುತ್ತೆ ಅಂದ್ರೆ ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದು ಹಿಮಚಿರತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಸ್ಕಾಟ್ ಅನ್ನ ಅವರು ರಿಲೀಸ್ ಮಾಡಿರ್ತಾರೆ. ಯಾಕಂದ್ರೆ ಜಮ್ಮು ಮತ್ತು ಕಾಶ್ಮೀರ್ ಲಡಾಖ್ ನಾವು ಪ್ರೀವಿಯಸ್ ಆರ್ಟಿಕಲ್ ಅಲ್ಲಿ ಸೆನ್ಸಸ್ ಅನ್ನ ನೋಡಿದಾಗ ಸೊ ಜಮ್ಮು ಮತ್ತು ಕಾಶ್ಮೀರ್ ಲಡಾಖ್ ನಲ್ಲಿ ಅತ್ಯಂತ ಹೆಚ್ಚಿನ ಸ್ನೋ ಲೆಪರ್ಡ್ ಅನ್ನ ನೋಡಬಹುದಾಗಿರುತ್ತೆ. ಆ ಜಿಯೋಗ್ರಾಫಿಕಲ್ ಸಿಗ್ನಿಫಿಕೆನ್ಸ್ ನ ಕಾರಣದಿಂದ ಹಿಮಚಿರತೆಯನ್ನ ಈ ಒಂದು ಗೇಮ್ಸ್ ನ ಐಕಾನ್ ಆಗಿ ಇಟ್ಕೊಂಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಈ ಒಂದು ವಿಂಟರ್ ಗೇಮ್ಸ್
ಗೇಮ್ಸ್ನ ಮೊದಲ ಭಾಗ ಅಥವಾ ಫಸ್ಟ್ ಪಾರ್ಟ್ ಅನ್ನ ಯೂನಿಯನ್ ಟೆರಿಟರಿ ಆಫ್ ಲಡಾಖ್ ನಲ್ಲಿ ಫಾರ್ ದ ವೆರಿ ಫಸ್ಟ್ ಟೈಮ್ ಕಂಡಕ್ಟ್ ಮಾಡ್ತಾ ಇರೋದನ್ನ ಸೊ ಈ ವರ್ಷ ನಾವು ನೋಡಬಹುದಾಗಿರುತ್ತೆ. ಸೊ ಸೆಕೆಂಡ್ ಪಾರ್ಟ್ ಅನ್ನ ಎಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ ನಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ವರ್ಷದ ಮಸ್ಕಾಟ್ ಏನಾಗಿರುತ್ತೆ ಅಂದ್ರೆ ಸ್ನೋ ಲೆಪರ್ಡ್ ಅಥವಾ ಹಿಮಚಿರತೆಯನ್ನ ಇಲ್ಲಿ ಮಸ್ಕಾಟ್ ಆಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಹಿಮಚಿರತೆಗೆ ಒಂದು ಟೈಟಲ್ ಅನ್ನ ಕೂಡ ಕೊಟ್ಟಿರ್ತಾರೆ. ಆ ಟೈಟಲ್ ಏನು ಅಂದ್ರೆ ಶೀನ್ ಇ ಶಿ ಅಥವಾ ಶಾನ್ ಅಂತಕ್ಕಂಥ ಒಂದು ಟೈಟಲ್ ಅನ್ನ ಕೂಡ ಕೊಟ್ಟಿರೋದನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಸ್ನೋ ಲೆಪರ್ಡ್ ಅಂತಕ್ಕಂಥದ್ದು ಆಸ್ ಐ ಟೋಲ್ಡ್ ಯು ಬಿಫೋರ್ ಜಮ್ಮು ಮತ್ತು ಕಾಶ್ಮೀರ್ ಮತ್ತೆ ಲಡಾಖ್ ಅಂತ ನಾವೇನು ಹೇಳ್ತೇವೆ. ಸೊ ಇಲ್ಲಿ ಅತ್ಯಂತ ಎತ್ತರದ ಅಂದ್ರೆ ಗುಡ್ಡಗಾಡು ಪ್ರದೇಶಗಳು ಹೆಚ್ಚಾಗಿರುವ ಕಾರಣದಿಂದ ಆ ಪ್ರದೇಶಗಳಲ್ಲಿ ನಾವು ಸ್ನೋ ಲೆಪರ್ಡ್ ಅನ್ನ ಹೈ ಆಲ್ಟಿಟ್ಯೂಡ್ ಅಥವಾ ಎತ್ತರದ ಪ್ರದೇಶಗಳಲ್ಲಿ ಕಾಣಬಹುದಾಗಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಅದ್ರ ಜೊತೆಗೆ ಇದು ಬೇರೆ ಹಿಮಾಲಯನ್ ಸ್ಟೇಟ್ಸ್ ಗಳಲ್ಲೂ ಕೂಡ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಅದ್ರ ಜೊತೆಗೆ ನಮ್ಮ ನೆರೆಯ ರಾಷ್ಟ್ರಗಳಲ್ಲೂ ಕೂಡ ಕಂಡು ಬರ್ತಕ್ಕಂಥ ಪ್ರಾಣಿಯಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನೇಪಾಲ್, ತಿಬೆಟ್, ಭೂತಾನ್, ಚೈನಾ ಮತ್ತು ಸೆಂಟ್ರಲ್ ಏಷ್ಯಾ ಭಾಗಗಳಲ್ಲೂ ಕೂಡ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಖೇಲೋ ಇಂಡಿಯಾ ಗೇಮ್ಸ್ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ 2024ರಲ್ಲಿ ನಡೀತಾ ಇರ್ತಕ್ಕಂಥದ್ದು 4th ಎಡಿಷನ್ ಆನ್ಯುಯಲ್ ಇವೆಂಟ್ ಆಗಿರುತ್ತೆ ಅಥವಾ 4ನೇ ಆವೃತ್ತಿ ಆಗಿರ್ತಕ್ಕಂಥ ಒಂದು ವಾರ್ಷಿಕವಾಗಿರ್ತಕ್ಕಂಥ ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ಏನಕ್ಕೆ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಸೊ ನಮಗೆ ಬರ್ತಕ್ಕಂಥ ಇಂಟರ್ನ್ಯಾಷನಲ್ ಇವೆಂಟ್ಸ್ ಒಲಿಂಪಿಕ್ಸ್ ಆಗಿರ್ಬೋದು ಅಥವಾ ರಾಷ್ಟ್ರಗಳ ನಡುವೆ ನಡೀತಕ್ಕಂಥ ಗೇಮ್ಸ್ ಆಗಿರ್ಬೋದು. ಸೊ ಇದಕ್ಕೆ ಪ್ಲೇಯರ್ಸ್ ಅನ್ನ ಚೂಸ್ ಮಾಡೋದಕ್ಕೆ ಸೊ ಇದನ್ನ ಪ್ರಿಕರ್ಸರ್ ಆಗಿ ಯೂಸ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಟಾಪ್ ಎಂಪ್ಲಾಯರ್ ಇನ್ಸ್ಟಿಟ್ಯೂಟ್ ನಿಂದ ಯಾವ ಸಂಸ್ಥೆಯು ಭಾರತದಲ್ಲಿ ಉನ್ನತ ಉದ್ಯೋಗದಾತ ಎಂದು ಪ್ರಮಾಣೀಕರಿಸಲ್ಪಟ್ಟಿದೆ? ಸೊ ವಿಚ್ ಆರ್ಗನೈಸೇಷನ್ ಹ್ಯಾಸ್ ಬೀನ್ ಸರ್ಟಿಫೈಡ್ ಆಸ್ ದಿ ಟಾಪ್ ಎಂಪ್ಲಾಯರ್ ಇನ್ ಇಂಡಿಯಾ ಬೈ ಟಾಪ್ ಎಂಪ್ಲಾಯರ್ಸ್ ಇನ್ಸ್ಟಿಟ್ಯೂಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ NTPC ಲಿಮಿಟೆಡ್ ಅತ್ಯುತ್ತಮ ಉದ್ಯೋಗದಾತ ಅಂದ್ರೆ ಎಂಪ್ಲಾಯೀಸ್ಗೆ ಬೆಸ್ಟ್ ಆರ್ಗನೈಸೇಷನ್ ಅಂತ ಈ ಒಂದು ಸಂಸ್ಥೆ, ಈ ಸಂಸ್ಥೆಯನ್ನ ನಾವು ಟಾಪ್ ಎಂಪ್ಲಾಯರ್ ಇನ್ಸ್ಟಿಟ್ಯೂಟ್ ಅಂತಾನೆ ಕರಿತೇವೆ. ಸೊ ಈ ಒಂದು ಸಂಸ್ಥೆಯಿಂದ ಒಂದು ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡಿರುತ್ತೆ. ಸೊ ಈ ಒಂದು ಸರ್ಟಿಫಿಕೇಟ್ 2024ರಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ NTPC ಲಿಮಿಟೆಡ್, ಇದನ್ನ ಮುಂಚೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ರು. ಸೊ ಈ ಒಂದು NTPCಗೆ ಈಗ ಟಾಪ್ ಎಂಪ್ಲಾಯರ್ ಆಫ್ ದಿ ಅವಾರ್ಡ್ ಅನ್ನ ಟಾಪ್ ಎಂಪ್ಲಾಯರ್ ಇನ್ ಇಂಡಿಯಾ ಅಂತಕ್ಕಂಥ ಅವಾರ್ಡ್ ಅನ್ನ ಕೊಡಲಾಗಿರುತ್ತೆ. ಕಾರಣ ಏನು ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ಎಂಪ್ಲಾಯೀಸ್ಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಥವಾ ಅಂತಾರಾಷ್ಟ್ರೀಯ ಒಂದು ಮಟ್ಟ ಏನಿರುತ್ತೆ ಅಥವಾ ಗುಣಮಟ್ಟ ಏನಿರುತ್ತೆ ಸೊ ಆ ರೀತಿಯಾಗಿ ಟ್ರೀಟ್ ಮಾಡ್ತಾ ಇರ್ತಕ್ಕಂಥ ಒಂದು ಅಟ್ಮಾಸ್ಫಿಯರ್ ಅನ್ನ ಹೊಂದಿರುವ ಕಾರಣದಿಂದ ಈ ಒಂದು ಸ್ಟೇಟಸ್ ಅನ್ನ ಕೊಡಲಾಗುತ್ತೆ. ಸೊ ಈ ಸ್ಟೇಟಸ್ ಅನ್ನ ನೀಡ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ ಅನ್ನ ನಾವು ಟಾಪ್ ಎಂಪ್ಲಾಯರ್ಸ್ ಇನ್ಸ್ಟಿಟ್ಯೂಟ್ ಅಂತ ಕರಿತೇವೆ. ಇದು ಯಾವ ರಾಷ್ಟ್ರದಲ್ಲಿ ಇರುತ್ತೆ ಅಂದ್ರೆ ಸೊ ಇದು ನೆದರ್ಲ್ಯಾಂಡ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ NTPC ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದು ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿರುತ್ತೆ, ಅಂದ್ರೆ ಸಾರ್ವಜನಿಕ ವಲಯದ ಒಂದು ಉದ್ಯಮವಾಗಿರುತ್ತೆ. ಸೊ ಇದು ಮಿನಿಸ್ಟ್ರಿ ಆಫ್ ಪವರ್ ಅಥವಾ ಇಂಧನ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದು ಇಂಡಿಯಾಸ್ ಲಾರ್ಜೆಸ್ಟ್ ಎನರ್ಜಿ ಕಾಂಗ್ಲೋಮೆರೇಟ್ ಅಂತ ಕರಿತೇವೆ, ಅಂದ್ರೆ ಭಾರತದ ಅತಿ ದೊಡ್ಡ ಇಂಧನ ಸಮೂಹವಾಗಿ ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1975 ಅಥವಾ 1975ರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಸಂಸ್ಥೆಗೆ 2010ರಲ್ಲಿ ಮಹಾರತ್ನ ಸ್ಟೇಟಸ್ ಅನ್ನ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ನವದೆಹಲಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಪ್ರಸ್ತುತ CMD ಆಗಿ ನಾವು ಗುರುದೀಪ್ ಸಿಂಗ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ NTPC ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಇಡುಕಿಯ ಕುಲಮಾವು ಎಂಬಲ್ಲಿ ದಕ್ಷಿಣ ಭಾಗದ ಪಶ್ಚಿಮ ಘಟ್ಟಗಳಲ್ಲಿ ಅಗಸ್ತ್ಯಗಮ ಎಡ್ಜ್ ಎಂಬ ಹೊಸ ಪ್ರಭೇದವನ್ನು ಪತ್ತೆ ಹಚ್ಚಲಾಗಿದೆ. ಇದೊಂದು ಲಿಸರ್ಡ್ ಅಥವಾ ಹಲ್ಲಿ ಜಾತಿಗೆ ಸೇರಿರ್ತಕ್ಕಂಥ ಪ್ರಾಣಿಯಾಗಿರುತ್ತೆ. ಸೊ ಈ ಜಾತಿಯು ಅಗಸ್ತ್ಯಮ ಕುಲಕ್ಕೆ ಸೇರಿದೆ ಮತ್ತು ಇದು ಯಾವುದರ ನಂತರ ಎರಡನೇದಾಗಿದೆ? ಸೊ ಕ್ವೆಶ್ಚನ್ ಅನ್ನು ನಾನು ಸಿಂಪ್ಲಿಫೈ ಮಾಡ್ತೇನೆ. ಈ ಅಗಸ್ತ್ಯಗಮ ಅಂತ ನಾವೇನು ಹೇಳ್ತೇವೆ ಸೊ ಇದರಲ್ಲಿ ಎರಡು ರೀತಿಯ ಪ್ರಾಣಿಗಳನ್ನ ನೋಡಬಹುದಾಗಿರುತ್ತೆ. ಅದರಲ್ಲಿ ಈ ಒಂದು ಅಗಸ್ತ್ಯಮ ಎಡ್ಜ್ ಅಂತಕ್ಕಂಥದ್ದು ಈಗ ಪತ್ತೆ ಆಗಿರ್ತಕ್ಕಂಥ ಒಂದು ಲಿಸರ್ಡ್ ಆಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಕುಟುಂಬಕ್ಕೆ ಸೇರಿರ್ತಕ್ಕಂಥ ಇನ್ನೊಂದು ಲಿಸರ್ಡ್ ಯಾವುದು, ಒನ್ ಮೋರ್ ಲಿಸರ್ಡ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಗಸ್ತ್ಯಮ ಬೆಡೋಮಿ ಅಂತ ಕರಿತೇವೆ. ಸೊ ಇದು ಮುಂಚೆನೆ ಪತ್ತೆ ಆಗಿರ್ತಕ್ಕಂಥ ಒಂದು ಲಿಸರ್ಡ್ ಆಗಿರುತ್ತೆ. ಸೊ ಈಗ ಇದೇ ಕುಲಕ್ಕೆ ಸೇರಿರ್ತಕ್ಕಂಥ ಇನ್ನೊಂದು ಲಿಸರ್ಡ್ ಅನ್ನ ಪತ್ತೆ ಮಾಡಿರ್ತಾರೆ. ಸೊ ಇದು ನಮ್ಮ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳಲ್ಲಿ ಪತ್ತೆ ಆಗಿರ್ತಕ್ಕಂಥ ಒಂದು ಲಿಸರ್ಡ್ ಆಗಿರುತ್ತೆ. ಸೊ ಈ ಒಂದು ಲಿಸರ್ಡ್ ಅನ್ನ ನಾವು ಕ್ಯಾಂಗೋರು ಲಿಸರ್ಡ್ ಅಂತ ಕರಿತೇವೆ. ಸೊ ಇದನ್ನ ನೋಡ್ಲಿಕ್ಕೆ ಸ್ವಲ್ಪ ಕ್ಯಾಂಗೋರು ರೀತಿಯಲ್ಲಿ ಕಾಣುವ ಕಾರಣದಿಂದ ಸೊ ಇದಕ್ಕೆ ಕ್ಯಾಂಗೋರು ಲಿಸರ್ಡ್ ಅಂತ ಇದಕ್ಕೆ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದನ್ನ ನಾವು ನ್ಯೂ ಸ್ಪೀಶೀಸ್ ಅಂತ ಕರಿತೇವೆ. ಸೊ ಇದು ಎಲ್ಲಿ ಪತ್ತೆ ಆಗಿದೆ ಅಂದ್ರೆ ನಮ್ಮ ಪಶ್ಚಿಮ ಘಟ್ಟಗಳ ಸದರ್ನ್ ಪಾರ್ಟ್ ನಲ್ಲಿ ಇದು ಪತ್ತೆ ಆಗಿರುತ್ತೆ. ಸೊ ಆ ಒಂದು ಪ್ರದೇಶವನ್ನ ನಾವು ಕುಲಮಾವು ಅಂತ ಕರಿತೇವೆ. ಸೊ ಕುಲಮಾವು ಅಂತಕ್ಕಂಥದ್ದು ಇಡುಕಿಯ ವೆಸ್ಟರ್ನ್ ಘಾಟ್ಸ್ ನ ಇಡುಕಿಯಲ್ಲಿ
ಇಡುಕಿಯಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಸ್ಪೀಶೀಸ್ ಏನಿದೆ, ನಾನು ಪ್ರಶ್ನೆಯಲ್ಲೇ ಹೇಳಿದಾಗೆ ಈ ಅಗಸ್ತ್ಯಗಮ ಜೀನಸ್ಗೆ ಸೇರಿರ್ತಕ್ಕಂಥ ಎರಡನೇ ಪ್ರಭೇದವಾಗಿರುತ್ತೆ. ಸೊ ಮೊದಲನೇ ಪ್ರಭೇದವನ್ನ ನಾವು ಬೆಡೋಮಿ ಅಂತ ಕರಿತಾ ಇದ್ವಿ. ಸೊ ಬೆಡೋಮಿಗೆ ಇನ್ನೊಂದು ಹೆಸರು ಕೂಡ ಇದೆ, ಇದನ್ನ ನಾವು ಇಂಡಿಯನ್ ಕ್ಯಾಂಗರೂ ಲಿಸರ್ಡ್ ಅಂತ ಕೂಡ ಕರಿತಾ ಇದ್ವಿ. ಸೊ ಈ ಒಂದು ಇಂಡಿಯನ್ ಕಾಂಗರೂ ಲಿಸರ್ಡ್ ಅಂತಕ್ಕಂಥದ್ದು ನಮಗೆ ಮೊದಲೇ ಪತ್ತೆ ಆಗಿರುತ್ತೆ. ಸೊ ಎಲ್ಲಿ ಪತ್ತೆ ಆಗಿರುತ್ತೆ ಅಂದ್ರೆ ತಮಿಳುನಾಡಿನಲ್ಲಿ ಪತ್ತೆ ಆಗಿರುತ್ತೆ. ಸೊ ತಮಿಳುನಾಡಿನ ಶಿವಗಿರಿ ಹಿಲ್ಸ್ ನಲ್ಲಿ ಪತ್ತೆ ಆಗಿರ್ತಕ್ಕಂಥ ಒಂದು ಹಲ್ಲಿ ಅಥವಾ ಲಿಸರ್ಡ್ ಆಗಿರುತ್ತೆ. ಸೊ ಈಗ ಇದಕ್ಕೆ ಕುಲಕ್ಕೆ ಸೇರಿರ್ತಕ್ಕಂಥ ಇನ್ನೊಂದು ಹಲ್ಲಿಯನ್ನ ನಾವು ಪಶ್ಚಿಮ ಘಟ್ಟಗಳಲ್ಲಿ ಸ್ಪಾಟ್ ಆಗಿರೋದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಹಲ್ಲಿಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ನಾರ್ದರ್ನ್ ಕಾಂಗರೂ ಲಿಸರ್ಡ್ ಅಂತ ಕರೀತಾರೆ, ಅಥವಾ ಅಗಸ್ತ್ಯಗಮ ಎಡ್ಜ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದು ಯಾವ ಕುಟುಂಬಕ್ಕೆ ಸೇರಿರುತ್ತೆ ಅಂದ್ರೆ ಅಗಾಮಿಡೆ ಫ್ಯಾಮಿಲಿಗೆ ಸೇರಿರ್ತಕ್ಕಂಥ ಒಂದು ಲಿಸರ್ಡ್ ಆಗಿರುತ್ತೆ. ಸೊ ಇದರ ಮ್ಯಾಕ್ಸಿಮಮ್ ಸ್ನೌಟ್ ವೆಂಟ್ ಲೆಂತ್ ಎಷ್ಟಿರುತ್ತೆ ಅಂದ್ರೆ 4.3 ಸೆಂಟಿಮೀಟರ್ಸ್ ಇರುತ್ತೆ. ಅಂದ್ರೆ ಲಿಸರ್ಡ್ ಅನ್ನ ಸೊ ಎರಡು ರೀತಿಯ ಮೆಷರ್ಮೆಂಟ್ ಮಾಡ್ತಾರೆ. ಒಂದು ಇದರ ಬಾಯಿಯಿಂದ ಸೊ ಇಲ್ಲಿಯ ತನಕ ಅಂದ್ರೆ ಪಾದಗಳು ಎಲ್ಲಿ ಎಂಡ್ ಆಗುತ್ತೆ ಸೊ ಅಲ್ಲಿ ತನಕ ಮೆಷರ್ ಮಾಡ್ತಾರೆ. ಈ ಒಂದು ಲೆಂತ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ನೌಟ್ ವೆಂಟ್ ಲೆಂತ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಆ ಟೇಲ್ ನ ಟಿಪ್ ಏನಿರುತ್ತೆ ಅಲ್ಲಿವರೆಗೂ ಮೆಷರ್ ಮಾಡ್ತಾರೆ, ಅದನ್ನ ನಾವು ಟೇಲ್ ಲೆಂತ್ ಅಂತ ಕರಿತೇವೆ. ಸೊ ಯೂಶುವಲಿ ಈ ಲೆಂತ್ ಅನ್ನ ಮಾತ್ರ ಸ್ಟ್ಯಾಂಡರ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ, ಯಾಕಂದ್ರೆ ಟೇಲ್ ಲೆಂತ್ ವೇರಿ ಆಗ್ತಾ ಇರುತ್ತೆ. ಸೊ ಈ ಒಂದು ಲೆಂತ್ ಎಷ್ಟಿರುತ್ತೆ ಅಂದ್ರೆ 4.3 ಸೆಂಟಿಮೀಟರ್ ಲೆಂತ್ ಅನ್ನ ಹೊಂದಿರತಕ್ಕಂಥ ಒಂದು ಲಿಸರ್ಡ್ ಆಗಿರುತ್ತೆ. ಸೊ ಇಟ್ ಹ್ಯಾಸ್ ಬೀನ್ ನೇಮ್ಡ್, ಯಾಕೆ ಇದಕ್ಕೆ ಎಡ್ಜ್ ಅಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಸೊ ಲಂಡನ್ ನಲ್ಲಿ ಒಂದು ಸಂಸ್ಥೆ ಇರುತ್ತೆ, ಆ ಒಂದು ಸಂಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಎವಲ್ಯೂಷನರಿ ಡಿಸ್ಟಿಂಕ್ಟ್ ಅಂಡ್ ಗ್ಲೋಬಲಿ ಎಂಡೇಂಜರ್ಡ್ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಈ ಒಂದು ಕಾರ್ಯಕ್ರಮ, ಸಂಸ್ಥೆ ಅಲ್ಲ ಇದೊಂದು ಕಾರ್ಯಕ್ರಮ ಆಗಿರುತ್ತೆ. ಸೊ ಆ ಒಂದು ಕಾರ್ಯಕ್ರಮದ ಶಾರ್ಟ್ ಫಾರ್ಮ್ ಎಡ್ಜ್ ಅಂತ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಲಿಸರ್ಡ್ಗೆ ಎಡ್ಜ್ ಅಂತ ನಾಮಕರಣ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಮೇನ್ ಆರ್ಟಿಕಲ್ಸ್ ಕಂಪ್ಲೀಟ್ ಆಗಿರುತ್ತೆ. ನಾವು ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ಸೊ ICC ಲಿಫ್ಟ್ಸ್ ಶ್ರೀಲಂಕಾ ಕ್ರಿಕೆಟ್ಸ್ ಬ್ಯಾನ್, ಅಂದ್ರೆ ಶ್ರೀಲಂಕಾ ಮೇಲೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇಂದ ಒಂದು ಬ್ಯಾನ್ ಅನ್ನ ಮಾಡಿದ್ರು. ಯಾಕಂದ್ರೆ ICC ಒಳಗೆ ಯಾವುದೇ ಸರ್ಕಾರ ಇಂಟರ್ವೀನ್ ಮಾಡ್ತಕ್ಕಂಥ ಒಂದು ಪ್ರಾವಿಷನ್ ಇರೋದಿಲ್ಲ, ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನುವ ಕಾರಣದಿಂದ ಶ್ರೀಲಂಕಾವನ್ನ ಡಿಸ್ಕ್ವಾಲಿಫೈ ಮಾಡಿದ್ರು. ಈಗ ಸರ್ಕಾರ ಮತ್ತೆ ಇಂಟರ್ವೀನ್ ಮಾಡಲ್ಲ ಅಂತಕ್ಕಂಥ ಒಂದು ಭರವಸೆಯನ್ನ ನೀಡಿರುವ ಕಾರಣದಿಂದ ಸೊ ICC ಬ್ಯಾನ್ ಏನಿತ್ತು ಶ್ರೀಲಂಕಾದ ಮೇಲೆ ಅದನ್ನ ಲಿಫ್ಟ್ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ನಾಗಾಲ್ಯಾಂಡ್ ನಲ್ಲಿ ಒಂದು ಫೆಸ್ಟಿವಲ್ ನಡೆಯುತ್ತೆ. ಈ ಒಂದು ಫೆಸ್ಟಿವಲ್ ಆರೆಂಜಸ್ ಅಥವಾ ಕಿತ್ತಳೆ ಹಣ್ಣುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಫೆಸ್ಟಿವಲ್ ಆಗಿರುತ್ತೆ. ಸೊ ಈ ಒಂದು ಫೆಸ್ಟಿವಲ್ ಅನ್ನು ನಾವು ರುಜೋಮಾ ಆರೆಂಜ್ ಫೆಸ್ಟಿವಲ್ ಅಂತ ಕರೀತೇವೆ. ಈ ರುಜೋಮಾ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಅಥವಾ ಇಲ್ಲಿ ಸಾಮಾನ್ಯವಾಗಿ ಬೆಳೀತಕ್ಕಂಥ ಒಂದು ಆರೆಂಜ್ ಆಗಿರುತ್ತೆ. ಸೊ ಈ ಒಂದು ಫೆಸ್ಟಿವಲ್ ಈಗ 4ನೇ ಆವೃತ್ತಿಯದ್ದು ನಾಗಾಲ್ಯಾಂಡ್ ಅಲ್ಲಿ ಇನಾಗ್ರೇಟ್ ಆಗಿರುತ್ತೆ. ಸೊ ಈ ವರ್ಷದ ಒಂದು ಥೀಮ್ ಏನಾಗಿರುತ್ತೆ ಅಂದ್ರೆ ಆರ್ಗ್ಯಾನಿಕ್ ಆರೆಂಜ್ ಅಥವಾ ಸಾವಯವ ಕಿತ್ತಳೆ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ರೀಸೆಂಟ್ಲಿ ತಮಿಳುನಾಡು ಮತ್ತು ಕೇರಳದಲ್ಲಿ ಹೊಸ ಪ್ರಭೇದಕ್ಕೆ ಸೇರಿರ್ತಕ್ಕಂಥ ಈಲ್ ಪತ್ತೆ ಆಗಿರುತ್ತೆ. ಸೊ ಇದು ಫಿಶ್ ಅಲ್ಲ, ಇದೊಂದು ಈಲ್ ಆಗಿರುತ್ತೆ. ಸೊ ಎರಡು ರೀತಿಯ ಈಲ್ಗಳು ತಮಿಳುನಾಡು ಮತ್ತು ಕೇರಳದ ಕರಾವಳಿ ಪ್ರದೇಶದಲ್ಲಿ ಪತ್ತೆ ಆಗಿರುತ್ತೆ. ಸೊ ಇದನ್ನ ನಾವು 2 ನ್ಯೂ ಸ್ಪೀಶೀಸ್ ಅಂತ ಕರಿತೇವೆ. ಸೊ ಇದನ್ನ ನಾವು ಕಾಂಗ್ರಿಡ್ ಈಲ್ಸ್ ಅಂತ ಕರಿತೇವೆ. ಸೊ ತಮಿಳುನಾಡಿನಲ್ಲಿ ಪತ್ತೆ ಆಗಿರೋದು ಎಲ್ಲಿ ಪತ್ತೆ ಆಗಿರುತ್ತೆ ಅಂದ್ರೆ ಗಲ್ಫ್ ಆಫ್ ಮನ್ನಾರ್ ನಲ್ಲಿ ಪತ್ತೆ ಆಗಿರುತ್ತೆ. ಅದಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಅರಿಯೋಜೋಮಾ ಕನ್ಯಾನಿ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಕೇರಳ ಕೋಸ್ಟ್ ನಲ್ಲಿ ಸಿಕ್ಕಿರ್ತಕ್ಕಂಥ ಈ ಒಂದು ಇಲ್ಗೆ ಅರಿಯಾಜೋಮಾ ಗ್ರಾಸಿಲೆ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಮನ್ನಾರ್ ಕೊಲ್ಲಿ ಅಂತಕ್ಕಂಥದ್ದನ್ನ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ತಮಿಳುನಾಡು ಮತ್ತೆ ಈ ಕಡೆ ಶ್ರೀಲಂಕಾ ಏನಿದೆ ಸೊ ಇದರ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಕೊಲ್ಲಿ ಅಥವಾ ಜಲಸಂಧಿಯನ್ನ ನಾವು ಗಲ್ಫ್ ಆಫ್ ಮನ್ನಾರ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಸ್ನಿಪೆಟ್ ಇಸ್ ಮ್ಯಾರ್ಟಿರ್ಸ್ ಡೇ ಅಥವಾ ಹುತಾತ್ಮರ ದಿನ ಅಂತ ಕರಿತೇವೆ. ಸೊ ಈ ಒಂದು ದಿನವನ್ನ ನಮ್ಮ ಭಾರತ ದೇಶದಲ್ಲಿ 30ನೇ ಜನವರಿ ಆಚರಣೆ ಮಾಡಲಾಗುತ್ತೆ. ಸೊ ಇದರ ಒಂದು ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಸೊ ಇದನ್ನ ನಾವು ಡೆತ್ ಆನಿವರ್ಸರಿ ಆಫ್ ಮಹಾತ್ಮ ಗಾಂಧಿ ಅಂತ ಕರಿತೇವೆ. ಅಂದ್ರೆ ನಮ್ಮ ರಾಷ್ಟ್ರಪಿತರಾಗಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವರ ಪುಣ್ಯತಿಥಿಯನ್ನ ಹುತಾತ್ಮರ ದಿನ ಅಥವಾ ಶಹೀದ್ ದಿವಸವಾಗಿ ಆಚರಣೆ ಮಾಡಲಾಗುತ್ತೆ. ಸೊ ಜನವರಿ 30, 1948ರಲ್ಲಿ ಬಿರ್ಲಾ ಭವನ್ ದೆಹಲಿಯಲ್ಲಿ ನಾಥುರಾಮ್ ಗೋಡ್ಸೆ ಅವರು ಮಹಾತ್ಮ ಗಾಂಧಿ ಅವರನ್ನ 3 ಸಾರಿ ಗುಂಡು ಹಾರಿಸಿದಾಗ ಅವರು ನಿಧನವನ್ನ ಹೊಂತಾರೆ. ಸೊ ಈ ಒಂದು ಕಾರಣಕ್ಕಾಗಿ ಹುತಾತ್ಮರ ದಿನವನ್ನಾಗಿ ನಮ್ಮ ಭಾರತ ದೇಶದಲ್ಲಿ ಆಚರಣೆ ಮಾಡ್ತೇವೆ. ಸೊ ಅದಾದ್ಮೇಲೆ ಅದರ ಮುಂದಿನ ವರ್ಷ 1949ರಲ್ಲಿ ಗೋಡ್ಸೆ ವಾಸ್ ಸೆಂಟೆನ್ಸ್ ಟು ಡೆತ್, ಅವರಿಗೆ ನೇಣು ಹಾಕೋದನ್ನ ಅಥವಾ ಮರಣ ದಂಡನೆಯನ್ನ ವಿಧಿಸಲಾಗಿರುತ್ತೆ. ಸೊ ವರ್ಲ್ಡ್ ಲೆಪ್ರೆಸಿ ಡೇ ಅಥವಾ ವಿಶ್ವ ಕುಷ್ಠರೋಗ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಲಾಸ್ಟ್ ಸಂಡೇ ಅಥವಾ ಕೊನೆಯ ಭಾನುವಾರದಂದು ಮಾಡಲಾಗುತ್ತೆ. ಸೊ ಈ ವರ್ಷ ಇದು 28ನೇ ತಾರೀಕು ಕಂಡಕ್ಟ್ ಆಗಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಕುಷ್ಠ ರೋಗದ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಅದಾದ್ಮೇಲೆ ಇಂಡಿಯನ್ ಒಲಿಂಪಿಯನ್ ದಿವ್ಯಾಂಶ್ ಸಿಂಗ್ ಪನ್ವಾರ್ ಅಂತ ನಾವೇನ್ ಹೇಳ್ತೇವೆ, ಇವರು
ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಇವೆಂಟ್ ನಲ್ಲಿ ಪದಕವನ್ನ ಗೆದ್ದಿರ್ತಾರೆ. ಸೊ ಗೋಲ್ಡ್ ಇನ್ ಮೆನ್ಸ್ ಏರ್ ರೈಫಲ್ ಇವೆಂಟ್ ಅಟ್ ISSF ವರ್ಲ್ಡ್ ಕಪ್ ಇನ್ ಕೈರೋ. ಸೊ ಕೈರೋದಲ್ಲಿ ನಡೆದಿರ್ತಕ್ಕಂಥ ಒಂದು ವಿಶ್ವಕಪ್ ಏನಿರುತ್ತೆ, ಸೊ ಅದರಲ್ಲಿ ಈ ಒಂದು ಮೆನ್ಸ್ ಏರ್ ರೈಫಲ್ ಅಂತ ನಾವೇನ್ ಹೇಳ್ತೇವೆ, ಸೊ ಈ ಒಂದು ಏರ್ ರೈಫಲ್ ಸ್ಪರ್ಧೆಯಲ್ಲಿ ಇವರು ಪ್ರಥಮ ಸ್ಥಾನವನ್ನ ಗಳಿಸಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 638. ಇವತ್ತಿನ ಮೊದಲನೇ ಪ್ರಶ್ನೆ, ಬರ್ಕಿನಾ ಫಾಸೋ, ನೈಜರ್ ಮತ್ತೆ ಇತರ ಯಾವ ದೇಶದ ಮಿಲಿಟರಿ ಆಡಳಿತಗಳು ಪಶ್ಚಿಮ ಆಫ್ರಿಕಾ ಬ್ಲಾಕ್ ಅದನ್ನ ಇಕೋವಾಸ್ ಅಂತ ಕರೀತೇವೆ, ಇದರಿಂದ ತಕ್ಷಣವೇ ಸದಸ್ಯತ್ವವನ್ನ ಹಿಂತೆಗೆದುಕೊಳ್ಳುವ ಘೋಷಣೆಯನ್ನ ಮಾಡಿದವೆ? ಇವರ ಆಪ್ಷನ್ಸ್ ಟೋಗೋ, ಬೆನಿನ್, ಮಾಲಿ ಮತ್ತು ತಂಜೇನಿಯಾ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಎರಡನೇ ಪ್ರಶ್ನೆ, ಗಣರಾಜ್ಯೋತ್ಸವದ ಪರಾಕಾಷ್ಠೆಯನ್ನು ಸೂಚಿಸುವ ಬೀಟಿಂಗ್ ಟ್ರೀಟಿಂಗ್ ಸಮಾರಂಭವು ಯಾವ ಸ್ಥಳದಲ್ಲಿ ನಡೆಯುತ್ತದೆ? ರಾಮಪಥ, ಕರ್ತವ್ಯ ಪಥ, ಲಾಲ್ ಚೌಕ್ ಮತ್ತೆ ವಿಜಯ್ ಚೌಕ್ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.